ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಲೆಕ್ಚರ್ ನಂಬರ್ 6. ಸೊ ಇನ್ನು 4 ಲೆಕ್ಚರ್ ಮಾತ್ರ ಬಾಕಿ ಇದೆ. ಟೋಟಲ್ ಆಗಿ 10 ಲೆಕ್ಚರ್ಸ್ನ ನಾವು ಕವರ್ ಮಾಡ್ತಿದ್ದೀವಿ. ಸೊ ನಾವು ಎಷ್ಟು ಕ್ವಶನ್ಸ್ ಕವರ್ ಮಾಡ್ತೀವಿ 10ನೇ ಲೆಕ್ಚರ್ ಆಗೋಷ್ಟೊಳಗೆ ಅಂದರೆ ಸುಮಾರು 400 ಕ್ವಶನ್ಸ್ನ ನಾವು ಅನಾಲಿಸಿಸ್ ಮಾಡಿರ್ತೀವಿ. ಸೊ ನಮಗೆ NTPC UG ಲೆವೆಲ್ಗೆ ಕಂಪ್ಲೀಟಾಗಿ ಒಂದು ಪಿಕ್ಚರ್ ಸಿಗುತ್ತೆ. ಮತ್ತು ನನ್ನ ಟೆಲಿಗ್ರಾಮಲ್ ಚಾನಲ್ಲಿ ನಾನು ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ಯಾವುದು ಯಾವ್ದ್ರಿಂದ ಬರುತ್ತೆ ಅಂತ ನಾನು ನಿಮಗೊಂದು ಪಿಕ್ಚರ್ ಹಾಕಿದ್ದೀನಿ. ಅದರಿಂದ ನೀವು ಆ ಒಂದು ಟಾಪಿಕ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಓದ್ಕೋಬೋದು GSಗೆ, ಸರಿನಾ? ಸೊ ನಮ್ಗೆ ಈಗೇನೋ ಕಂಪ್ಲೀಟಾಗಿ ಒಂದು 10ನೇ ಲೆಕ್ಚರ್ ಆಗೋಷ್ಟೊಳಗೆ ಕಂಪ್ಲೀಟ್ ಇಮೇಜು ನಮಗೆ ಸಿಗುತ್ತೆ. ಎಲ್ಲರಿಗೂ ಅರ್ಥ ಆಗಿರುತ್ತೆ ಯಾವ ಥರ ಕ್ವಶನ್ಸ್ ಕೇಳಿರ್ತಾರೆ ಅಂತ. ಕಮಿಂಗ್ ಟು ದ ಫಸ್ಟ್ ಕ್ವಶನ್, ಮೇ 2025 ಹೊತ್ತಿಗೆ ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರಾಗಿದ್ದರು? ಮುಖ್ಯ ನ್ಯಾಯಾಧೀಶರು ಅಂತಂದರೆ ಜಡ್ಜ್, ಓಕೆನಾ? ಚೀಫ್ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ ಯಾರಾಗಿದ್ರು ಅಂತಂದರೆ ಯಾವುದು ಮೇ 2025 ಯಾರು? BR ಗವಾಯಿ, ಓಕೆನಾ? ಯಾರು? BR ಗವಾಯಿ, ಭೂಷಣ್ R ಗವಾಯಿ ಅಂತ ಕೊಟ್ಟಿದ್ದಾರೆ. ನಮಗೆ ಕನ್ಫ್ಯೂಸ್ ಆಗುತ್ತೆ. ನಾವು ಏನಂತೀವಿ BR ಗವಾಯಿ ಅಂತ ಓದ್ಬಿಟ್ಟಿರ್ತೀವಿ, ಓಕೆನಾ? BR ಗವಾಯಿ ಅಂತ ಓದ್ಬಿಟ್ಟಿರ್ತೀವಿ. ಆದರೆ ಇಲ್ಲಿ ಫುಲ್ ಫಾರ್ಮ್ ಕೊಟ್ಟಿರ್ತಾರೆ ನೋಡಿ. ಈ ಥರ ಒಂದು ಟ್ರಿಕ್ಕು ಮುಂಚೆ ಪೇಪರಲ್ಲೂ ನಮಗೆ ಫಾಲೋ ಆಗಿದೆ. ನೆಕ್ಸ್ಟ್ ನೋಡೋದಾದರೆ ಮೇ 2025 ಇವರಾಗಿದ್ರ. ಈಗ ಅಟ್ ಪ್ರೆಸೆಂಟ್ ಯಾರಪ್ಪ ನಮ್ಮ ಚೀಫ್ ಜಸ್ಟಿಸ್ ಅಂತಂದರೆ ಜಸ್ಟಿಸ್ ಸೂರ್ಯಕಾಂತ್ ಅವರು ನಮ್ಮ ಕರೆಂಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿದ್ದಾರೆ, ಓಕೆನಾ? ಎಷ್ಟು ಜಡ್ಜಸ್ ಇದ್ದಾರೆ ನಮ್ಮ ಸುಪ್ರೀಂ ಕೋರ್ಟಲ್ಲಿ ಅಂತಂದರೆ ಅಟ್ ಪ್ರೆಸೆಂಟ್ ವಿ ಹ್ಯಾವ್ 34 ಜಡ್ಜಸ್, 34 ಜಡ್ಜಸ್ ಇದ್ದಾರೆ. ಅದರೊಳಗೆ 33 ಪ್ಲಸ್ ಒಂದು ಯಾರು? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಪ್ಲಸ್ 33 ಅದರ್ ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್, ಓಕೆನಾ? ಎರಡನೇದು ಸೈಮೋನ್ ಬೈಲಿಸ್, ವಿಶ್ವ ಕ್ರೀಡಾ ಮಹಿಳೆ ಪ್ರಶಸ್ತಿ ವಿಜೇತರಾದ ಸೈಮೋನ್ ಬೈಲಿಸ್ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ. ಯಾವ ಕ್ರೀಡೆಗೆ ಇವರು ಸಂಬಂಧ ಹೊಂದಿದ್ದಾರೆ ಅಂದರೆ ಇವರಿಗೆ ಒಂದು ಅವಾರ್ಡ್ ಸಿಕ್ಕಿದೆ. ಯಾವುದು ಅಂತಂದರೆ ಸ್ಪೋರ್ಟ್ಸ್ ವುಮೆನ್ ಆಫ್ ದ ಇಯರ್ ಅಂತ ಒಂದು ಅವಾರ್ಡ್ ಸಿಕ್ಕಿದೆ. ಇವರು ಯಾವ ಸ್ಪೋರ್ಟ್ಸು ಅಂತ ಕೇಳಿದ್ದಾರೆ, ಸರಿನಾ? ನಾನು ಮುಂಚೆನೇ ನಿಮಗೆ ಹೇಳ್ಕೊಟ್ಟಿದ್ದೀನಿ ಯಾವ ಥರ ಕೇಳ್ತಾರೆ ಸ್ಪೋರ್ಟ್ಸಲ್ಲಿ ಅಥವಾ ಒಂದು ಅವಾರ್ಡ್ಸ್ ಮೇಲೆ ಆಗಲಿ ಕ್ವಶನ್ ಅಂತ ನೋಡಿ. ಮತ್ತೆ ವುಮೆನ್ ಮೇಲೆ, ಓಕೆನಾ? ವುಮೆನ್ ಟಾಪಿಕ್ ಬರೆದಿಟ್ಕೊಬಿಡಿ. ಯಾರಾದರೂ ವುಮೆನ್ ಏನಾದ್ರು ಅಚೀವ್ಮೆಂಟ್ ಮಾಡೋರು ಅಂದರೆ ಅವ್ರ ಕ್ವಶನ್ ಪಕ್ಕ ಇರುತ್ತೆ. ಸೊ ಇಲ್ಲಿ ಆನ್ಸರ್ ಯಾವುದಾಗಿರುತ್ತೆ? ಜಿಮ್ನಾಸ್ಟಿಕ್. ಅವ್ರು ಯಾವುದಕ್ಕೆ ರಿಲೇಟೆಡು? ಜಿಮ್ನಾಸ್ಟಿಕ್ಗೆ ರಿಲೇಟೆಡು. ಭಾರತದ ಗ್ರೇಟ್ ಇಂಡಿಯಾ ಪ್ಲೇನ್ಸ್ನಲ್ಲಿ ಯಾವ ರೀತಿಯ ಮಣ್ಣು ದೊಡ್ಡ ಪ್ರಮಾಣದಲ್ಲಿ ಕಂಡುಬರುತ್ತದೆ? ಯಾವುದು ಜಾಸ್ತಿ ಕಂಡುಬರುತ್ತೆ ಗ್ರೇಟ್ ಇಂಡಿಯನ್ ಪ್ಲೇನ್ಸಲ್ಲಿ ಅಂತಂದರೆ ಗ್ರೇಟ್ ಇಂಡಿಯನ್ ಪ್ಲೇನ್ಸ್ ಎಲ್ಲಿ ಬರುತ್ತೆ? ನಾರ್ದರ್ನ್ ಪ್ಲೇನ್ಸಲ್ಲಿ ಬರುತ್ತೆ. ನಾರ್ದರ್ನ್ ಪ್ಲೇನ್ಸಲ್ಲಿ ಜಾಸ್ತಿ ಕಂಡುಬರುತ್ತೆ, ಓಕೆನಾ? ಇದು ನಮ್ಮ ಭಾರತ ಅಂತಂದರೆ ಈ ಕಡೆ ಈ ಒಂದು ರೀಜನ್ ಎಲ್ಲಿ ಬರುತ್ತೆ? ನಾರ್ದರ್ನ್ ಪ್ಲೇಸಲ್ಲಿ ಜಾಸ್ತಿ ಫೌಂಡ್ ಆಗುತ್ತೆ. ಇಲ್ಲಿ ಯಾವ ಒಂದು ಫೌಂಡ್ ಆಗುತ್ತೆ ಅಂತಂದರೆ ಅಲೂವಿಯಲ್, ಮೆಕ್ಕಲು ಮಣ್ಣು ಜಾಸ್ತಿ ಫೌಂಡ್ ಆಗುತ್ತೆ. ಮತ್ತು ರೆಡ್ ಸಾಯಿಲ್ ಈ ಕಡೆ ಎಲ್ಲ ಅಲ್ಲಿ ಜಾಸ್ತಿ ರೆಡ್ ಸಾಯಿಲ್. ಇಲ್ಲಿ ರೆಡ್ ಸಾಯಿಲ್. ಬ್ಲ್ಯಾಕ್ ಸಾಯಿಲ್ ಎಲ್ಲಿ ಕಂಡುಬರುತ್ತೆ? ಕಪ್ಪು ಮಣ್ಣು ಎಲ್ಲಿ ಸಾಯಿಲ್ ಕಂಡುಬರುತ್ತೆ ಅಂತಂದರೆ ಮಹಾರಾಷ್ಟ್ರ ರೀಜನ್. ಶುಗರ್ ಕೇನ್ ಬೆಳೆಯೋಕ್ಕೆ 210 ದಿನ ಫ್ರಾಸ್ಟ್ ಫ್ರೀ ಡೇಸ್ ಬೇಕು ಬ್ಲ್ಯಾಕ್ ಸಾಯಿಲಲ್ಲಿ. ಮತ್ತು ಲ್ಯಾಟ್ರೈಟ್ ಸಾಯಿಲು ಹಿಲ್ಲಿ ಏರಿಯಾಸ್, ಚಿಕ್ಕಮಂಗ್ಳೂರು ಸೈಡು ಅಥವಾ ಅಸ್ಸಾಂ ಸೈಡು ಈ ಕಾಫಿ ಬೆಳೆಯೋದಾಗಲಿ ಟೀ ಬೆಳೆಯೋಕ್ಕಾಗಲಿ ನಾವು ಯಾವ ಸಾಯಿಲ್ನ ಅಂದರೆ ಆ ಒಂದು ಬೆಳೆಗೆ ಯಾವ ಸಾಯಿಲ್ ಬೇಕು? ಲ್ಯಾಟ್ರೈಟ್ ಸಾಯಿಲ್ ಇದ್ದರೆ ಆ ಒಂದು ಬೆಳೆ ಚೆನ್ನಾಗಿ ಬರುತ್ತೆ. ಮತ್ತು ರೆಡ್ ಸಾಯಿಲ್ ನೋಡೋದಾದರೆ ಇದರೊಳಗೆ ಐರನ್ ಅಂಶ ಜಾಸ್ತಿ ಇರುತ್ತೆ, ಓಕೆನಾ? ಐರನ್ ಪ್ರಮಾಣ ಜಾಸ್ತಿ ಇರುತ್ತೆ ಕೆಂಪು ಮಣ್ಣಲ್ಲಿ. ವಿಟಮಿನ್ಸ್, ಕನ್ಸಿಡರ್ ದ ವಿಟಮಿನ್ಸ್. ವಿಟಮಿನ್ A, B6, C ಮತ್ತು D ಕೊಟ್ಟಿದ್ದಾರೆ. ಇವುಗಳಲ್ಲಿ ಯಾವುದು ಫ್ಯಾಟ್ ಸಾಲ್ಯುಬಲ್ ಮಿನರಲ್ ಅಂದರೆ ಕೊಬ್ಬಿನಲ್ಲಿ ಕರಗುತ್ತದೆ ಅಂತ ಒಂದು ಮಿನರಲ್ ಅಂದರೆ ವಿಟಮಿನ್ ಅಂತ ಕೇಳಿದ್ದಾರೆ. ನಾನು ಈಸಿಯಾಗಿ ಹೇಳ್ಕೊಡ್ತೀನಿ ನೋಡಿ. BC ಅಂತ ನೆನ್ಪಿಟ್ಕೊಳ್ಳಿ. BC ಅಂದರೆ ಏನು? ದೇ ಆರ್ ವಾಟರ್ ಸಾಲ್ಯುಬಲ್ ಅಂದರೆ ನೀರಿನಲ್ಲಿ ಕರಗುತ್ತದೆ, ವಾಟರ್ ಸಾಲ್ಯುಬಲ್ ವಿಟಮಿನ್ಸು. ಮತ್ತು A, D, E, K ಇದೇನು? ಕೊಬ್ಬುಗಳಲ್ಲಿ ಕರಗುತ್ತದೆ, ಓಕೆನಾ? ಏನು ಕರಗುತ್ತೆ? ಕೊಬ್ಬುಗಳಲ್ಲಿ ಕರಗುತ್ತೆ ಈ ಒಂದು ವಿಟಮಿನ್ಸ್ಗಳು. ಸೊ ಇಲ್ಲಿ ಆನ್ಸರ್ ಯಾವುದಾಗುತ್ತೆ? ವಿಟಮಿನ್ B ವಾಟರ್ ನೀರಲ್ಲಿ ಕರಗುತ್ತೆ, ವಿಟಮಿನ್ C ನೀರಲ್ಲಿ ಕರಗುತ್ತೆ. ಸೊ ಇವೆರಡು ಆನ್ಸರ್ ಆಗಲ್ಲ. 2 ಮತ್ತು 3ನ ಎಲಿಮಿನೇಟ್ ಮಾಡಿದ್ರೆ 2ನ ಎಲಿಮಿನೇಟ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ 1 and 4 ಇಸ್ ದ ಆನ್ಸರ್. 2025 ವಿಚ್ ಆಫ್ ದ ಫಾಲೋಯಿಂಗ್ ಡಿಸ್ಪ್ಯೂಟ್ಸ್ ಬಿಟ್ವೀನ್ 2 countries ಎಕ್ಸ್ಕಲೇಟೆಡ್ ಡ್ಯೂ ಟು ದ ಇನ್ಕ್ರೀಸ್ ಮಿಲಿಟರಿ ಆಕ್ಟಿವಿಟೀಸ್ ನಿಯರ್ ದ ಲೈನ್ ಆಫ್ ಆಕ್ಚುವಲ್ ಕಂಟ್ರೋಲ್. ವಾಸ್ತವಿಕ ನಿಯಂತ್ರಣ ರೇಖೆ LAC ಅಂತ ಕರಿತೀವಿ, ಲೈನ್ ಆಫ್ ಆಕ್ಚುವಲ್ ಕಂಟ್ರೋಲ್ ಅಂತ ಕರಿತೀವಿ, ಓಕೆನಾ? ಬಳಿ ಹೆಚ್ಚಿದ ಮಿಲಿಟರಿ ಚಟುವಟಿಕೆಗಳಲ್ಲಿ 2 ದೇಶಗಳ ನಡುವೆ ಈ ಕೆಳಗಿನ ಯಾವ ವಿವಾದಗಳು ಉಲ್ಬಣಗೊಂಡವು? ಓಕೆನಾ? ಅಂದರೆ ಯಾವ್ದ್ರ ಬಗ್ಗೆ ಜಾಸ್ತಿ ಇನ್ಕ್ರೀಸ್ ಆಯಿತು ಅಂತ ಡಿಸ್ಪ್ಯೂಟ್ಸು. ಯಾವುದು LAC ಅಂತ ಅಂದರೆ ಲೈನ್ ಆಫ್ ಆಕ್ಚುವಲ್ ಕಂಟ್ರೋಲ್ ಅಂತ ಕರಿತೀವಿ. ಸೊ ಈಗ ನಾವು ನಮ್ಮ ಭಾರತದ ನೋಡಿದ್ರೆ
ಇಲ್ಲಿ ಬರೀತೀನಿ ನೋಡಿ. ಓಕೆನಾ, ನಮ್ಮ ಭಾರತ ನೋಡಿದ್ರೆ ಇಲ್ಲಿ ಪಾಕಿಸ್ತಾನ ಐತೆ, ಈ ಕಡೆ ಯಾವ್ದಿರೋದು ಪಾಕಿಸ್ತಾನ, ಇಲ್ಲಿ ಅಫ್ಘಾನಿಸ್ತಾನು, ಇಲ್ಲಿ ಚೈನಾ. ಓಕೆನಾ, ಇದಿಷ್ಟು ಚೈನಾ, ಇಲ್ಲಿ ಟಿಬೆಟು ಚೈನಾ ಬರುತ್ತೆ. ಸರಿನಾ, ಇಲ್ಲಿ ಏನು ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಎಲ್ಲಿ ಬರುತ್ತೆ, ಇಲ್ಲಿ ನೋಡಿ ಈ ಕಡೆ ಬರೀತೀನಿ ನೋಡಿ, ನಮ್ಮ ಜಮ್ಮು ಕಾಶ್ಮೀರದ್ದು ಮಾತ್ರ. ಓಕೆನಾ, ಜಮ್ಮು ಕಾಶ್ಮೀರ ಸಿಂಪಲ್ ರಫ್ ಡಯಾಗ್ರಾಮ್. ಜಮ್ಮು ಕಾಶ್ಮೀರ ಅಂದರೆ ನೋಡಿ ಈ ಕಡೆ ಪಾಕಿಸ್ತಾನ ಇದೆ, ಈ ಕಡೆ ಚೈನಾ ಇದೆ, ಈ ಕಡೆ ಚೈನಾ ಇದೆ. ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಯಾವ ಕಡೆ ಬರುತ್ತೆ, ಈ ಕಡೆ ಬರುತ್ತೆ. ಓಕೆನಾ, ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಈ ಕಡೆ ಬರುತ್ತೆ. ಮತ್ತು ಇಲ್ಲಿ ಯಾವುದು ಏನು ಸಿಚುವೇಟೆಡ್ ಆಗಿದೆ, ಇಲ್ಲಿ ಲೇ ಲಡಾಖ್, ಲಡಾಖ್ ಇಲ್ಲಿ ಸಿಚುವೇಟೆಡ್ ಆಗಿದೆ. ಅಕ್ಸೈ ಚಿನ್ ಗ್ಲೇಷಿಯರ್ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ನ ಇದಂತ ನಾವು ಅಂತೀವಿ, LAC ಅಂತ ಕರಿತೀವಿ. ಮತ್ತು LOC ಅಂತ ಕರಿತೀವಿ. LOC ಅಂದ್ರೇನು, ಲೈನ್ ಆಫ್ ಕಂಟ್ರೋಲ್. ಓಕೆನಾ, ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲು ಚೈನಾಗೆ ರಿಲೇಟ್ ಆಗಿದ್ದು. ಲೈನ್ ಆಫ್ ಕಂಟ್ರೋಲ್ ಯಾವುದಕ್ಕೆ ರಿಲೇಟ್ ಆಗಿದೆ, ಡಿಸ್ಪ್ಯೂಟ್ಸ್, ಯಾವ ಒಂದು ಡಿಸ್ಪ್ಯೂಟ್ ಕಂಟ್ರಿಗೆ ರಿಲೇಟೆಡ್ ಆಗಿದೆ ಆ ಲೈನ್ ಅಂದರೆ ಪಾಕಿಸ್ತಾನ್. ಓಕೆನಾ, ಈ ಒಂದು ಪ್ರದೇಶ ಏನು ಪಾಕಿಸ್ತಾನ್ ಅಕ್ವೈರ್ಡ್ ಕಾಶ್ಮೀರ್ ಅಂತ ಗೊತ್ತಾಗುತ್ತೆ ನಮಗೆ. ಸೊ ಇಲ್ಲಿ ಯಾವುದಾಗಿರುತ್ತೆ ಆನ್ಸರು, LAC ಎಲ್ಲಿ ಬರುತ್ತೆ, ಇಟ್ ಈಸ್ ರಿಲೇಟೆಡ್ ಟು ಚೈನಾ. ಓಕೆನಾ, ಚೈನಾ ಮತ್ತು ಈಸ್ಟರ್ನ್ ಲಡಾಖ್ ನಾನು ತೋರಿಸ್ತಾ ಇಲ್ವಾ, ಇಲ್ಲಿ ಯಾವುದೈತೆ ಲಡಾಖ್, ಲೇ ಲಡಾಖು ಇಲ್ಲಿ ಲೊಕೇಟೆಡ್ ಆಗಿದೆ. ಸೊ ಆನ್ಸರ್ ಯಾವುದಾಗಿರುತ್ತೆ, ಇಂಡಿಯಾ ಚೈನಾ ಡಿಸ್ಪ್ಯೂಟ್ ಇನ್ ಈಸ್ಟರ್ನ್ ಲಡಾಖ್, ಪೂರ್ವ ಲಡಾಖ್ನಲ್ಲಿ ಭಾರತ ಚೀನಾ ವಿವಾದ. ಮತ್ತು ಇನ್ನೊಂದೇನಂತಂದರೆ, ಸ್ವಲ್ಪ ಗ್ಯಾಪ್ ತಗೊಳ್ತೀನಿ, ಚೈನಾದಲ್ಲಿ ನಾವು ಅಂದರೆ ಲ್ಯಾಂಡ್ ಬೌಂಡ್ರಿನ 3 ಥರ ಸೆಕ್ಟರ್ ಆಗಿ ಡಿವೈಡ್ ಮಾಡ್ತೀವಿ. ಓಕೆನಾ, ಇದು ನಮ್ಮ ಭಾರತ ಅಂದ್ಕೊಳ್ಳಿ, ಇದು ನೇಪಾಳು, ಇನ್ನೊಂದು ರಫ್ ಸ್ಕೆಚ್ ಬರೀತೀನಿ. ಓಕೆ, ಇದು ಜಮ್ಮು ಕಾಶ್ಮೀರು, ಇದು ನೇಪಾಳ, ಇದು ಈ ಕಡೆ ಬರುತ್ತೆ ಅಂದ್ಕೊಳ್ಳಿ. ಓಕೆನಾ, ಇಲ್ಲಿ ಟಿಬೆಟು. ಸರಿನಾ, ಇಲ್ಲಿ ವೆಸ್ಟರ್ನ್ ಸೆಕ್ಟರ್ ಅಂತ ಡಿವೈಡ್ ಮಾಡ್ತೀವಿ. ಮತ್ತು ಇದು ಮಿಡಲ್ ಸೆಕ್ಟರು, ಇದಿಷ್ಟು ಈಸ್ಟರ್ನ್ ಸೆಕ್ಟರ್ ಅಂತ ನಾವು ಡಿವೈಡ್ ಮಾಡ್ತೀವಿ. ಅದು ಚೈನಾ ಮತ್ತು ಇಂಡಿಯಾ ಬಾರ್ಡರಲ್ಲಿ. ಓಕೆನಾ, ಇದನ್ನ ವೆಸ್ಟರ್ನ್ ಸೆಕ್ಟರ್, ಇದು ಈಸ್ಟರ್ನ್ ಸೆಕ್ಟರ್, ಇದು ಸೆಂಟ್ರಲ್ ಸೆಕ್ಟರು, ಇದು ಈಸ್ಟರ್ನ್ ಸೆಕ್ಟರ್, ಹಾಗೆ ಡಿವೈಡ್ ಮಾಡ್ತೀವಿ. ಓಕೆನಾ, ನಮ್ಮ ಚೈನಾ ಮತ್ತೆ ನಮ್ಮ ಚೈನಾ ಮತ್ತು ಇಂಡಿಯಾನ ಡಿವೈಡ್ ಮಾಡೋ ಬಾರ್ಡರ್ನ ಏನಂತ ಹೆಸರು ಕರಿತೀವಿ, ಮ್ಯಾಕ್ಮೋಹನ್ ಲೈನ್, ಮ್ಯಾಕ್ಮೋಹನ್ ಲೈನ್ ಅಂತ, ಗೆರೆ ಅಂತ ನಾವು ಕರಿತೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೆಪ್ಸ್ ಕರೆಕ್ಟ್ಲಿ ಡಿಸ್ಕ್ರೈಬ್ ಹೌ ಟು ಮೂವ್ ಅ ಫೈಲ್ ಆರ್ ಫೋಲ್ಡರ್ ಯೂಸಿಂಗ್ ಕಟ್ ಆ್ಯಂಡ್ ಪೇಸ್ಟ್ ಮೆಥಡ್. ಕತ್ತರಿಸಿ ಅಂಟಿಸಿ ವಿಧಾನವನ್ನು ಬಳಸಿಕೊಂಡು ಫೈಲ್ ಅಥವಾ ಫೋಲ್ಡರ್ ಅನ್ನು ಹೇಗೆ ಸೇರಿಸುವುದು ಎಂಬುದನ್ನು ಈ ಕೆಳಗಿನ ಯಾವ ಹಂತಗಳಲ್ಲಿ ಸರಿಯಾಗಿ ವಿವರಿಸುತ್ತವೆ. ಅಂದರೆ ಈಗ ನಾವು ಇದನ್ನ ಫೋಲ್ಡರ್ನ ಅಥವಾ ಏನಾದ್ರು ಒಂದು ಐಟಮ್ನ ಕಟ್ ಮಾಡಬೇಕು, ಮತ್ತು ಅದನ್ನು ಬೇರೆ ಕಡೆ ತಗೊಂಡೋಗಿ ಪೇಸ್ಟ್ ಮಾಡಬೇಕು. ಓಕೆನಾ, ಇದು ಒಂದು ಪ್ರೊಸೀಜರು ಯಾವುದು ಕಂಪ್ಲೀಟಾಗಿ ಫಾಲೋ ಆಗುತ್ತೆ ಕೆಳಗಿನ ಆಪ್ಷನ್ ಅಂತ ಕೇಳಿದರೆ, ಫಸ್ಟ್ ಏನು ಮಾಡಬೇಕು, ಫೈಲ್ನ ಸೆಲೆಕ್ಟ್ ಮಾಡಬೇಕು. ಕರೆಕ್ಟು, ಎಲ್ಲ ಆಪ್ಷನಲ್ಲಿ ಇದಾ, ಓಕೆ. 4ನೇ ಆಪ್ಷನಲ್ಲಿ ಇಲ್ಲ, ತಪ್ಪು. ನೆಕ್ಸ್ಟ್ ಸೆಕೆಂಡ್ನ ಆಯ್ತಾನಾ. ನೆಕ್ಸ್ಟು ಪ್ರೆಸ್ಸು, ನಮಗೆ ಕಂಟ್ರೋಲ್ಗೆ ಶಾರ್ಟ್ ಕಿಟ್ಗೇನು Ctrl+C, ಕಾಪಿಗೆ ಏನು Ctrl+Cನ ಶಾರ್ಟ್ ಕಟ್ಟು. ಓಕೆನಾ, ಇಲ್ಲಿ ಯೂಸ್ ಮಾಡಿದ್ದೀವಾ, ಓಕೆ. ನೆಕ್ಸ್ಟ್ ಇಲ್ಲಿ ಎಡಿಟ್ಗೆ ಹೋಗೋಕ್ಕಾಗಲ್ಲ, ನಾವು ಥರ್ಡ್ ಆಪ್ಷನ್ನು ಎಲಿಮಿನೇಟ್ ಮಾಡ್ಬೋದು. ನೆಕ್ಸ್ಟ್ ಏನು, ಇಲ್ಲಿ Ctrl+C ಹೊಡೋದ್ವಾ, ಕಾಪಿ ಮಾಡ್ಕೊಂಡ್ವಾ, ಅಥವಾ ನಾವು ಇನ್ನೊಂದು ಥರನೂ ಇದು ಮಾಡ್ಬೋದು, ರೈಟ್ ಕ್ಲಿಕ್ ಮಾಡಿ ಕಾಪಿ ಅಂತಲೂ ಕೊಡ್ಬೋದು. ಓಕೆನಾ, ಈ ಆಪ್ಷನ್ನು ಆಗುತ್ತೆ. ಗೋ ಟು ನ್ಯೂ ಲೊಕೇಶನ್, ಹೊಸ ಲೊಕೇಶನ್ಗೆ ಹೋಗಬೇಕು ಅಂದರೆ ನಾವು ಎಲ್ಲಿ ಪೇಸ್ಟ್ ಮಾಡಬೇಕಂತ ಆ ಲೊಕೇಶನ್ಗೆ ಹೋಗ್ಬಿಟ್ಟು ಏನು ಮಾಡಬೇಕು, ನಾವು Ctrl+V ಹೊಡಿಬೇಕು, ಆರ್ ಪೇಸ್ಟ್ ಅಂತ ಹೊಡಿಬೇಕು. ಓಕೆನಾ, ಇಲ್ಲಿ ನೋಡಿ ನ್ಯೂ ಲೊಕೇಶನ್ಗೆ ಹೋದ್ಮೇಲೆ ಪ್ರೆಸ್ ಡಿಲೀಟ್ ಮಾಡ್ತೀವಾ, ಇಲ್ಲ. ಸೊ ಆನ್ಸರ್ ಯಾವುದಾಗಿರುತ್ತೆ, 2ನೇ ಆನ್ಸರು ರೈಟ್ ಕ್ಲಿಕ್ ಹೊಡಿಬೇಕು, ಪೇಸ್ಟ್ ಅಂತ ಸೆಲೆಕ್ಟ್ ಮಾಡಬೇಕು. ನೋಡಿ, ಕಂಪ್ಯೂಟರಲ್ಲಿ ಈಸಿ ಕ್ವಶನ್ಸ್. ದ ಗವರ್ನರ್ ಆಫ್ ಪ್ರಾವಿನ್ಸಸ್, ಪಾಲ ಮತ್ತು ಪ್ರಾತಿಹಾರ ಸಾಮ್ರಾಜ್ಯದ ಪ್ರಾಂತ್ಯದ ಅಂದರೆ ಭುಕ್ತಿ ಅಂತ ಕರೀತಾರೆ, ಗವರ್ನರ್ ಅನ್ನು ಹೇಗೆ ಕರೆಯಲಾಗುತ್ತಿತ್ತು. ಪ್ರಾಂತ್ಯದ ಭುಕ್ತಿನ ಏನಂತ ಕರೀತಿತ್ತು, ಭುಕ್ತಿನ ಅವ್ರನ್ನ ಏನಂತ, ಭುಕ್ತಿ ಅಂದರೆ ಆ ಒಂದು ಪ್ರಾವಿನ್ಸ್ನ ಹೆಡ್ನ ಏನಂತ ಕರಿತಿದ್ವಿ ನಾವು, ಉಪರಿಕ ಮಹಾರಾಜ್ ಅಂತ ಕರಿತಿದ್ವಿ. ಏನು, ಉಪರಿಕ ಮಹಾರಾಜ ಅಂತ ನಾವು ಕರಿತಿದ್ದೋ. ವಿಚ್, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ತೆರಿಗೆ ಆದಾಯದ ವಿತರಣೆಯನ್ನು ಯಾವ ಸಂಸ್ಥೆ ಶಿಫಾರಸು ಮಾಡುತ್ತದೆ. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ನಾವು ಆದಾಯ ಅಂತ ಅಂದ್ರೇನು, ಸಮಥಿಂಗ್ ರಿಲೇಟೆಡ್ ಟು ಫಿನಾನ್ಸ್ ಅಂದರೆ ಫಿನಾನ್ಸ್ ಆಗಿರ್ಬೋದು. ಫಿನಾನ್ಸ್ ಅಂತ ಅಂದರೆ ಅದ್ರೊಳಗೆ ಏನು ಬರುತ್ತೆ, ಟ್ಯಾಕ್ಸ್, ರೆವೆನ್ಯೂ. ಆದಾಯ ಅಂದ್ರೇನು, ರೆವೆನ್ಯೂ, ಸಮಥಿಂಗ್ ರಿಲೇಟೆಡ್ ಟು ಫಿನಾನ್ಸ್. ಓಕೆನಾ, ಟ್ಯಾಕ್ಸು ಹೇಗೆ ಯಾರೊಂದು ರೆಕಮೆಂಡ್ ಮೇಲೆ ಅದು ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅಂತಂದರೆ ಇಟ್ ಈಸ್ ಫಿನಾನ್ಸ್ ಕಮಿಷನ್. ಯಾವೊಂದು ಆರ್ಟಿಕಲ್ ಫಿನಾನ್ಸ್ ಕಮಿಷನ್ ಬಗ್ಗೆ ಓದ್ತೀವಿ ನಾವು, ಆರ್ಟಿಕಲ್ 280 ಅಲ್ಲಿ ನಾವು ಫಿನಾನ್ಸ್ ಕಮಿಷನ್ ಬಗ್ಗೆ ನಾವು ಓದ್ತೀವಿ. ನೀತಿ ಆಯೋಗ ಏನು ಎಸ್ಟಾಬ್ಲಿಷ್ ಯಾವಾಗಿದ್ದು, 2014. ಓಕೆನಾ,
ಖಾಸಗಿ ವಲಯದ ಬ್ಯಾಂಕ್ ಸ್ಥಾಪಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ತಾತ್ವಿಕವಾಗಿ ಅನುಮೋದನೆ ಪಡೆದ ಭಾರತದ ಮೊದಲ ಹಣಕಾಸು ಸಂಸ್ಥೆಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು? ಎಲ್ಲ ಎಕ್ಸಾಮಲ್ಲೂ ಮೆಜಾರಿಟಿ ಬ್ಯಾಂಕಿಂಗ್ ಎಕ್ಸಾಮಲ್ಲಿ ಇದಾಗಲೇ ಕೇಳ್ಬಿಟ್ಟಿರ್ತಾರೆ. ಮೊಟ್ಟ ಮೊದಲ ಬಾರಿಗೆ RBIನಿಂದ ಪ್ರೈವೇಟ್ ಬ್ಯಾಂಕು ಯಾವುದಕ್ಕೆ ಪರ್ಮಿಷನ್ ಕೊಟ್ಟರು, ಯಾವ ಬ್ಯಾಂಕ್ನ ಎಸ್ಟಾಬ್ಲಿಷ್ ಮಾಡೋಕ್ಕೆ ಅಂತ ಒಂದು ಕ್ವಶನು. ಓಕೆನಾ, ಮೆಜಾರಿಟಿ ಕ್ವಶನ್ ಎಲ್ಲ ಬೆಜಾನ್ ಎಕ್ಸಾಮಲ್ಲಿ ಕೇಳ್ಬಿಟ್ಟಿದ್ದಾರೆ, ತುಂಬ ಎಕ್ಸಾಮಲ್ಲಿ ಕೇಳ್ಬಿಟ್ಟಿದ್ದಾರೆ. ಆನ್ಸರ್ ಹೇಗಿರುತ್ತೆ ಎಲ್ಲರಿಗೂ ಗೊತ್ತಿರುತ್ತೆ, HDFC ಬ್ಯಾಂಕು. ಓಕೆನಾ, ಗ್ರಾಮೀಣ ಜೀವನೋಪಾಯ ಮತ್ತು ಮನೆ ನಿರ್ವಹಣೆಯಲ್ಲಿ ಮಹಿಳೆಯರು ಮಹತ್ವದ ಪಾತ್ರ ವಹಿಸುತ್ತಾರೆ. ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಮೀಸಲಾದ ಕನಿಷ್ಠ ಶೇಕಡಾವಾರು ಸ್ಥಾನಗಳು ಎಷ್ಟು? ಮಹಿಳೆಯರಿಗೆ ಎಷ್ಟು ಸ್ಥಾನ ಕೊಟ್ಟಿರ್ತಾರೆ? 1/3, ಮೂರನೇ ಒಂದೇ ಭಾಗ ಅಂತ ಕೊಟ್ಟಿರ್ತಾರೆ. 1/3 ಅಂತ ಅಂದರೆ ಎಷ್ಟು ಪರ್ಸೆಂಟ್ ಅಂತ ಕೇಳ್ತಾರೆ. 1/3 ಅಂದರೆ 1/3 ಇಂಟು ಎಷ್ಟು? 1/3 ಅಂದರೆ ಎಷ್ಟು ಪರ್ಸೆಂಟ್ ಆಗುತ್ತೆ? 100ಅಲ್ಲಿ 3%. ಓಕೆನಾ, ಅಂದರೆ ಎಷ್ಟು? 33% ಭಾಗ. ಓಕೆನಾ, 33% ಅಷ್ಟು ಸೀಟ್ ಯಾರಿಗೆ ರಿಸರ್ವ್ ಮಾಡಿರ್ತಾರೆ? ಮಹಿಳೆಯರಿಗೆ ರಿಸರ್ವ್ ಮಾಡಿರ್ತಾರೆ. ನೋಡಿ, ಇಲ್ಲಿ 1/3 ಅಂತ ನಾವು ಓದಿರ್ತೀವಿ. ಓಕೆನಾ, ಇದನ್ನು ಪರ್ಸೆಂಟೇಜಲ್ಲಿ ಇಲ್ಲಿ ಕೇಳಿದ್ದಾರೆ. ಒಂದು ಸ್ವಲ್ಪ ಟ್ರಿಕ್ಕಿ ಮಾಡಿ ಕೇಳಿದ್ದಾರೆ. ಈ ಥರ ಕ್ವಶನ್ಸ್ ಬರೋನು ಸಾಧ್ಯತೆ ಇರುತ್ತೆ. ವಾಟ್ ಈಸ್ ದ ಮೇನ್ ಕಂಟೆಂಟ್ ಆಫ್ 4 ವೇದಾಸ್ ಕಂಪೋಸ್ ಡ್ಯೂರಿಂಗ್ ದ ಅರ್ಲಿ ವೇದಿಕ್ ಪೀರಿಯಡ್? ಆರಂಭಿಕ ವೈದಿಕ ಕಾಲದಲ್ಲಿ ರಚಿತವಾದ 4 ವೇದಗಳ ಮುಖ್ಯ ವಿಶೇಷ ಯಾವುದು? ಏನಕ್ಕೆ ವೇದಗಳಲ್ಲಿ ಅಂದರೆ ರಚಿಸ್ತಿದ್ದು ಅಂದರೆ, ನಮಗೀಗಾಗಲೇ ಗೊತ್ತು 4 ವೇದ ಇದೆ. ಒಂದು ಋಗ್ವೇದ, ಸಮವೇದ, ಯಜುರ್ವೇದ ಮತ್ತು ಇನ್ನೊಂದು ಲಾಸ್ಟು ಅಥರ್ವ ವೇದ. ಓಕೆನಾ, ಈ 4 ವೇದಗಳಲ್ಲಿ ನಾವು ಏನು ನೋಡ್ತೀವಿ ಅಂದರೆ ಇಂಪಾರ್ಟೆಂಟ್ ಅಂದರೆ ಮುಖ್ಯ ವಿಷಯ ಯಾವುದು ಅಂತಂದರೆ ಏನು ಮಾಡ್ತಾರೆ, ಅದ್ರೊಳಗೆ ಏನಿರುತ್ತೆ? ಪ್ರೇಯರ್ಸ್ ಮತ್ತು ಹೈಮ್ಸ್ ಅಂದರೆ ಪ್ರಾರ್ಥನೆಗಳು ಮತ್ತು ಸ್ತೋತ್ರಗಳು ಇರುತ್ತೆ. ಓಕೆನಾ, ಅವ್ರ ಮುಖ್ಯ ವಿಶೇಷ ಏನು? ಪ್ರಾರ್ಥನೆಗಳು ಮತ್ತು ಸ್ತೋತ್ರಗಳು. ಋಗ್ವೇದ ಬಗ್ಗೆ ನೋಡೋದಾದರೆ ಎಷ್ಟು ಮಂಡಲ ಇರುತ್ತೆ? 10 ಮಂಡಲ ಇರುತ್ತೆ. 7th ಮಂಡಲ 8ರ ಬಗ್ಗೆ ಬರುತ್ತೆ. ಪುರುಷ ಸೂಕ್ತ ಬಗ್ಗೆ ಮಾತಾಡುತ್ತೆ. ಮತ್ತು 3ನೇ ಮಂಡಲ ಗಾಯತ್ರಿ ಮಂತ್ರ ಬಗ್ಗೆ ಮಾತಾಡುತ್ತೆ. ಅಂದರೆ ವಸುಮಿತ್ರ ಅವರು ಬರೆದಂಥ ಒಂದು ಗಾಯತ್ರಿ ಮಂತ್ರ, ಸಾವಿತ್ರಿ ಅವರಿಗೆ ಆಡಿದಂಥ ಒಂದು ಗಾಯತ್ರಿ ಮಂತ್ರ ನಮಗೆ ಕಂಡು ಬರುತ್ತೆ ಎಲ್ಲಿ? 3ನೇ ಮಂಡಲದಲ್ಲಿ. ನೆಕ್ಸ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ದ ಸ್ಟೇಟ್ ಆಫ್ ಮಣಿಪುರ್? ಮಣಿಪುರ ರಾಜ್ಯದ ಅಧಿಕೃತ ಭಾಷೆ ಯಾವುದು? ಅಫಿಷಿಯಲ್ ಲ್ಯಾಂಗ್ವೇಜ್ ಯಾವುದಂತಂದರೆ ಮೀಟಿ, ಮಣಿಪುರ್ ಮೀಟಿ. ಓಕೆನಾ, ಮತ್ತು ಮಣಿಪುರಲ್ಲಿ ಜಗಳ ಆಯ್ತಿತ್ತು. ಯಾವುದ್ಯಾವುದು? ಮೀಟಿ ಟ್ರೈಬ್ಗೆ ಮತ್ತು ಕೂಕಿ ಟ್ರೈಬ್. ಮೀಟಿ ಟ್ರೈಬ್ಗೆ ಮತ್ತು ಕೂಕಿ ಟ್ರೈಬ್ಗೆ ಜಗಳ ಆಗ್ತಿತ್ತು. ಮತ್ತು ಅದ್ರ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ, ಮಣಿಪುರಲ್ಲಿ ಯಾರೊಂದು ನಡುವೆ ಜಗಳ ಆಗ್ತಿತ್ತು ಅಂದರೆ ಡಿಸ್ಪ್ಯೂಟ್ಸ್ ಆಗ್ತಿತ್ತು ಅಂತ. ಮೀಟಿ ಮತ್ತು ಕೂಕಿ ಟ್ರೈಬ್ಗಳ ನಡುವೆ ಒಂದು ಜಗಳ ಆಗ್ತಿತ್ತು. ರೈಲು ಸಾರಿಗೆಗಿಂತ ರಸ್ತೆ ಸಾರಿಗೆಯು ಮುಖ್ಯ ಅನುಕೂಲವೇನು? ರೈಲ್ಗಿಂತ ರಸ್ತೆಗಳಿಗೆ ಏನು ಜಾಸ್ತಿ ಅನುಕೂಲ ಅಂತ ಕೇಳಿದ್ದಾರೆ. ವಾಟ್ ಈಸ್ ದ ಮೇನ್ ಅಡ್ವಾಂಟೇಜ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಓವರ್ ರೈಲ್ವೇಸ್? ಏನು ಅಂತಂದರೆ ಆಪ್ಷನ್ಸ್ ನೋಡ ಇದು ಮಾಡಬೇಕು. ಡೋರ್ ಟು ಡೋರ್ ಸರ್ವಿಸಸ್. ಓಕೆ, ಮನೆ ಮುಂದೆ ಮನೆಗೆ ರೋಡ್ಸ್ ಇರುತ್ತೆ, ಆದರೆ ರೈಲ್ವೇಸ್ ಇರಲ್ಲ. ಓಕೆನಾ, ರೈಲ್ವೇಸ್ಗೆ ಇದು ಡಿಸ್ಅಡ್ವಾಂಟೇಜು. ನೆಕ್ಸ್ಟು, ದೂರದ ಪ್ರಯಾಣಕ್ಕೆ ಸೂಕ್ತವಾಗಿದೆ. ಯಾವುದು ದೂರದ ಪ್ರಯಾಣಕ್ಕೆ ಸೂಕ್ತವಾಗಿದೆ? ಟ್ರೈನ್ ಏನು ದೂರದ ಪ್ರಯಾಣಕ್ಕೆ ಸೂಕ್ತವಾಗಿದೆ, ಆದರೆ ರೋಡು ಇಲ್ಲ. ರೋಡು ದೂರದ ಪ್ರಯಾಣಕ್ಕೆ ಸೂಕ್ತವಾಗಿದೆ, ಆದರೆ ಟ್ರೈನ್ ಇಸ್ ದ ಬೆಸ್ಟ್. ಯಾಕಂದರೆ ರೋಡಲ್ಲಿ ಹಳ್ಳನೂ ಇರ್ಬೋದು, ದಿಂಡೇನೂ ಇರ್ಬೋದು, ಮತ್ತು ಟ್ರೈನ್ಗೆ ಒಂದೇ ಲೈನು ಸ್ಪೀಡಾಗಿ ಹೋಗ್ಬೋದು. ಚೀಪರ್ ಆ್ಯಂಡ್ ಫಾಸ್ಟರ್. ದೂರದವರಿಗೆ ರೈಲು ಸಾರಿಗೆಗಿಂತ ಅಗ್ಗ ಮತ್ತು ವೇಗ. ಚೀಪರ್ ಆ್ಯಂಡ್ ಫಾಸ್ಟರ್ ದ್ಯಾನ್ ರೈಲ್ವೆ ಟ್ರಾನ್ಸ್ಪೋರ್ಟ್ ಓವರ್ ಲಾಂಗ್ ಡಿಸ್ಟೆನ್ಸಸ್. ಯಾವುದು? ಟ್ರೈನು ಫಾಸ್ಟು ಮತ್ತು ಕಡಿಮೆ ಬೆಲೆಯಲ್ಲಿ ಮತ್ತು ವೇಗವಾಗಿ ನಾವು ಯಾವ್ದು ತಲುಪೋದು? ಟ್ರೈನಲ್ಲಿ. ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಯಾವುದು? ಎರಡು ಪೊಲ್ಯೂಷನ್ನೇ. ಬಟ್ ಎಲೆಕ್ಟ್ರಿಕ್ ಟ್ರೈನ್, ಈ ಟ್ರೈನ್ ಅಂತ ಬರೋದು ಗೊತ್ತಾ? ಎಲೆಕ್ಟ್ರಿಕ್ ಟ್ರೈನ್ಗಳು ಮಾತ್ರ ಯಾವುದೇ ಥರದ ಪೊಲ್ಯೂಷನ್ ಯೂಸ್ ಮಾಡಲ್ಲ, ಅದು ಎಲೆಕ್ಟ್ರಿಸಿಟಿಯಿಂದ ಓಡುತ್ತೆ. ಸೊ ನಾವು ಇಲ್ಲಿ ನೋಡಿದಾಗ ಯಾವುದನ್ನು ಇದು ಮಾಡ್ಬೋದು ಅಂದರೆ 4ನೇದು ಎಲಿಮೆಂಟ್ ಮಾಡ್ಬೋದು. ನಾವು ಏನು ಕ್ವಶನ್ ಕೇಳಿದರೆ ರೈಲಿಗಿಂತ ರಸ್ತೆ ಸಾರಿಗೆ ಯಾಕೆ ಅಂದರೆ ರಸ್ತೆದು ಯಾಕೆ ನಮಗೆ ಅಡ್ವಾಂಟೇಜ್ ಜಾಸ್ತಿ ಅಂತಂದರೆ ನಮಗೆ ಡೋರ್ ಟು ಡೋರ್ ಸರ್ವಿಸಸ್ಸು ನಮಗೆ ಸಿಗುತ್ತೆ. ಇಲ್ಲಿ ಟ್ರೈನ್ ಬಗ್ಗೆ ಮಾತಾಡಿದ್ದಾರೆ 2 ಆಪ್ಷನಲ್ಲೂ. ಸಂವಿಧಾನದ ಯಾವ ವಿಧಿಯು ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದ ಸ್ಥಾಪನೆಯನ್ನು ಕಡ್ಡಾಯಗೊಳಿಸಿತು? ಯಾವ ವಿಧಿ ಅಂದರೆ ವಿಚ್ ಆಫ್ ದ ಆರ್ಟಿಕಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಮ್ಯಾಂಡೇಟ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್. ಈ ಒಂದು
ಇದ್ರ ಬಗ್ಗೆ ಮಾತಾಡೋದು ಯಾವ ಆರ್ಟಿಕಲ್? ಆರ್ಟಿಕಲ್ 338. ಓಕೆನಾ, ಆರ್ಟಿಕಲ್ 338. ಮತ್ತು ಆರ್ಟಿಕಲ್ 338 ಎ ಅಂತ ಮಾಡ್ತೀವಿ. ಆರ್ಟಿಕಲ್ 338 ಎ ನ್ಯಾಷನಲ್ ಕಮಿಷನ್ ಫಾರ್ ಯಾರಿಗೆ? SC ಅವ್ರಿಗೆ. ಓಕೆನಾ, ಇದು ನ್ಯಾಷನಲ್ ಕಮಿಷನ್ ಫಾರ್ ST ಅವ್ರಿಗೆ. ಇದು ಎ, ಇದು ಬಿ. ಓಕೆನಾ, ಮುಂದಿನ ಪ್ರಶ್ನೆ. ಈ ಕೆಳಗಿನ ಯಾವುಗಳಲ್ಲಿ ಯಾರು ಮೇ 2025ರಲ್ಲಿ T20ಯಲ್ಲಿ 9,000 ರನ್ ಗಳಿಸುವ ಮೂಲಕ ಇತಿಹಾಸವನ್ನು ಸೃಷ್ಟಿಸಿದ್ದಾರೆ? T20ಯಲ್ಲಿ ಯಾರು ಹೈಯೆಸ್ಟ್ ಸ್ಕೋರ್ ಮಾಡಿರೋದು? ನನ್ ಅದರ್ ದನ್ ಅವರ್ ವಿರಾಟ್ ಕೊಹ್ಲಿ. ಎಲ್ಲ ಕ್ರಿಕೆಟ್ ನೋಡುವಂಥ ಒಂದು ಸ್ಟೂಡೆಂಟ್ಸ್ಗಳಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಈಸಿಯಾಗಿರುತ್ತೆ. ಫರೈಜಿ ಚಳುವಳಿ ತೆರಿಗೆ ರಹಿತ ಅಭಿಯಾನ ಪ್ರಾಥಮಿಕವಾಗಿ ಡ್ಯಾಶ್ ಅನ್ನು ಗುರಿಯಾಗಿಸಿಕೊಂಡಿತು. ದ ಫರೈಜಿ ಮೂವ್ಮೆಂಟ್ಸ್ ನೋ ಟ್ಯಾಕ್ಸ್ ಕ್ಯಾಂಪೇನ್ ಪ್ರೈಮಲಿ ಟಾರ್ಗೆಟೆಡ್ ದ ಡ್ಯಾಶ್. ಯಾರಿಗೆ ಜಾಸ್ತಿ ಟಾರ್ಗೆಟ್ ಮಾಡಿದ್ದವರು ನೋಡಿ, ಇಲ್ಲಿ ಟ್ಯಾಕ್ಸ್ ಬಗ್ಗೆ ಮತ್ತೆ ನೋ ಟ್ಯಾಕ್ಸ್ ಕ್ಯಾಂಪೇನ್. ಟ್ಯಾಕ್ಸ್ ಬಗ್ಗೆ ಮಾತಾಡ್ತಿದ್ರೆ ಏನಾದರೂ ಅಗ್ರಿಕಲ್ಚರ್, ಆಗಿನ ಕಾಲದಲ್ಲಿ ಏನು ಮೇಲೆ ಟ್ಯಾಕ್ಸ್ ಆಗ್ತಿದ್ದು ಜಾಸ್ತಿ, ಅಗ್ರಿಕಲ್ಚರ್ ಮೇಲೆ ಜಾಸ್ತಿ ಟ್ಯಾಕ್ಸ್ ಆಗ್ತಿದ್ದಿತ್ತು. ಓಕೆನಾ, ಫರಾಜಿ ಮೂವ್ಮೆಂಟ್ ಎಲ್ಲಿ ನಡೀತು? ಬೆಂಗಾಲಲ್ಲಿ ನಡೆದಿದ್ದು. ಯಾವುದು? ಫರಾಜಿ ಮೂವ್ಮೆಂಟು. ಯಾರು ಸ್ಟಾರ್ಟ್ ಮಾಡಿದ್ದು ಫರಾಜಿ ಮೂವ್ಮೆಂಟ್ ಅಂತಂದರೆ ಹಾಜಿ ಸರಯುತ್ತುಲ್ಲಾ ಅವರು. ಯಾರು ಫರಾಜಿ ಮೂವ್ಮೆಂಟ್ನ ಸ್ಟಾರ್ಟ್ ಮಾಡಿದ್ದು? ಹಾಜಿ ಸರಯುತ್ತುಲ್ಲಾ ಅವರು. ಯಾತ್ರ ವಿರುದ್ಧವಾಗಿ ಇವರು ಓಡಾಡ್ತಾರೆ ಅಂತಂದರೆ ಇಂಡಿಗೋ ಪ್ಲಾಂಟರ್ಸ್, ಜಮೀನ್ದಾರರು ಮತ್ತು ನೀಲಿ ತೋಟಗಾರರು ಮತ್ತು ಜಮೀನ್ದಾರರು, ಇವ್ರ ವಿರುದ್ಧವಾಗಿ ಹೋರಾಟ ಮಾಡ್ತಾರೆ. ಮತ್ತು ನಾವು ಇದು ಇಂಡಿಗೋ ಅಂತ ಬಂದಾದ್ಮೇಲೆ, ಅಂದರೆ ನೀಲಿ ತೋಟಗಾರಿಕೆ ಬಂದಮೇಲೆ ಇಂಡಿಗೋ ಅಂತ ನೋಡಿದ್ರೆ ನಮ್ಗೇನು ನೆನಪಾಗುತ್ತೆ? ಇಂಡಿಗೋ ರಿವಾಲ್ಟ್ ಯಾವುದು? 1859 ನಮಗೆ ನೆನಪಾಗುತ್ತೆ. ಯಾರು ಈ ಲೀಡರ್ ಆಗಿರ್ತಾರೆ? ಇಂಡಿಗೋ ರಿವಾಲ್ಟ್ ಲೀಡರ್ ಅಂದರೆ ದಿಗಂಬರ ಬಿಸ್ವಾಸ್ ಮತ್ತು ಇನ್ನೊಬ್ರು ಯಾರಾಗಿರ್ತಾರೆ? ವಿಷ್ಣು ಚರಣ್ ಬಿಸ್ವಾಸ್. ಓಕೆನಾ, ಇವರಿಬ್ಬರು ಇಂಡಿಗೋದಲ್ಲಿ ರಿವಾಲ್ಟ್ ಆಗುತ್ತಾರೆ. ಮತ್ತು ಈ ಇಂಡಿಗೋ ರಿವಾಲ್ಟ್ನ ಒಂದು ಬುಕ್ಕಲ್ಲಿ ಮೆನ್ಷನ್ ಮಾಡಿರ್ತಾರೆ. ಯಾರು? ಯಾವ ಒಂದು ಬುಕ್ಕು? ದೀನೋ ಬಂಧು ಮಿತ್ರ ಅವರು ಮೆನ್ಷನ್ ಮಾಡಿರ್ತಾರೆ. ಯಾವೊಂದು ಬುಕ್ಕಲ್ಲಿ? ನೀಲ್ ದರ್ಪಣ್ ಅನ್ನೋ ಒಂದು ಬುಕ್ಕಲ್ಲಿ ಇಂಡಿಗೋ ರಿವಾಲ್ಟ್ನ ಮೆನ್ಷನ್ ಮಾಡಿರ್ತಾರೆ. ಹವಾಮಾನ ಬದಲಾವಣೆಯ ರಾಷ್ಟ್ರೀಯ ಕ್ರಿಯಾ ಯೋಜನೆ NAPCC ಅಂದರೆ ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್ ಅಡಿಯಲ್ಲಿ ಯಾವ ಮಿಷನ್ ನಿರ್ದಿಷ್ಟವಾಗಿ ಭಾರತದಲ್ಲಿ ಸೌರಶಕ್ತಿ ಅಭಿವೃದ್ಧಿಯನ್ನು ಉತ್ತೇಜಿಸುತ್ತದೆ? ಅಂಡರ್ ದ ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್ ವಿಚ್ ಮಿಷನ್ ಈಸ್ ಸ್ಪೆಸಿಫಿಕ್ ಪ್ರಮೋಟ್ ದ ಡೆವಲಪ್ಮೆಂಟ್ ಆಫ್ ಸೋಲಾರ್ ಎನರ್ಜಿ ಬಗ್ಗೆ ಡೆವಲಪ್ಮೆಂಟ್ ಮಾಡೋ ಯಾವುದೋ ಒಂದು ಸ್ಕೀಮು ಅಥವಾ ಒಂದು ಮಿಷನ್ ಅಂತ ನಾವು ಕರಿತೀವಿ. ನಾವು ಆಪ್ಷನ್ಸ್ ನೋಡಿದ್ರೆ ಸೋಲಾರ್ ಮಿಷನ್ ಐತೆ, ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ ಆಪ್ಷನ್. ನ್ಯಾಷನಲ್ ಸೋಲಾರ್ ಮಿಷನ್, ರಾಷ್ಟ್ರೀಯ ಸೌರ ಮಿಷನ್. ವಾಟರ್ ಮಿಷನ್ ಏನು? ವಾಟರ್ ಕನ್ಸರ್ವೇಷನ್ಗೆ. ಓಕೆನಾ, ವಾಟರ್ ಕನ್ಸರ್ವೇಷನ್ಗೆ. ಗ್ರೀನ್ ಮಿಷನ್ ಏನು? ಗ್ರೀನ್ ಹೈಡ್ರೋಜನ್ ಮಿಷನ್. ಸಸ್ಟೈನಬಲ್ ಹ್ಯಾಬಿಟ್ ಅಂತಂದರೆ ಸ್ಥಿರ ಅಭಿವೃದ್ಧಿಗೋಸ್ಕರ ಒಂದು ಮಿಷನ್ ಮಾಡಿರೋದು. 1925ರಲ್ಲಿ ಪ್ರಕಟವಾದ ಕ್ವಾಂಟಮ್ ಮೆಕ್ಯಾನಿಕ್ಸ್ ಸಿದ್ಧಾಂತದೊಂದಿಗೆ ಸಂಬಂಧ ಹೊಂದಿದ್ದಕ್ಕಾಗಿ ಯಾರು ಹೆಚ್ಚು ಹೆಸರುವಾಸಿಯಾಗಿದ್ದಾರೆ? ನೋಡಿ, ನಾನು ಸೈನ್ಸ್ ಆ್ಯಂಡ್ ಟೆಕ್ಕಲ್ಲಿ ಕ್ವಾಂಟಮ್ ಕಂಪ್ಯೂಟಿಂಗ್, ಕ್ಲೌಡ್ ಕಂಪ್ಯೂಟಿಂಗ್, ಓಕೆನಾ, AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷೀನ್ ಲರ್ನಿಂಗ್, ಇದೆಲ್ಲದ್ರ ಮೇಲೆ ಕ್ವಶನ್ಸ್ ಬಂದೇ ಬರುತ್ತೆ. ಓಕೆನಾ. ಹೂ ಇಸ್ ಬೆಸ್ಟ್ ನೋನ್ ಫಾರ್ ದ ಬೀಯಿಂಗ್ ಅಸೋಸಿಯೇಟೆಡ್ ಥಿಯರಿ ಆಫ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ಪಬ್ಲಿಷ್ಡ್ ಇನ್ 1925 ಅಂದರೆ ಇದ್ರ ಇತಿಹಾಸದಲ್ಲಿ ಕೇಳಿದರೆ ಕ್ವಾಂಟಮ್ ಚಿಪ್ಸ್ನ ಎಸ್ಟಾಬ್ಲಿಷ್ ಮಾಡಿದ್ರು ಯಾರು? IIT ಡೆಲ್ಲಿ ಅವರು ಕ್ವಾಂಟಮ್ ಚಿಪ್ಸ್ನ ಡಿಸ್ಕವರ್ ಅಂದರೆ ತಯಾರಿಸಿದ್ರು. ಅದ್ರ ಒಂದು ಇತಿಹಾಸ ಕೇಳಿದರೆ ಯಾರಂದರೆ ವರ್ನರ್ ಹೈಸನ್ಬರ್ಗ್ ಅವರು ಅಂದರೆ ಈ ಒಂದು ಕ್ವಾಂಟಮ್ ಥಿಯರಿಗೆ ಹೆಸರಾಗಿದ್ದಾರೆ. 2025ರಲ್ಲಿ ವೈದ್ಯಕೀಯ ನಾವೀನ್ಯತೆಗಳ ಪೇಟೆಂಟ್ ಮಿತ್ರವನ್ನು ಪ್ರಾರಂಭಿಸಿದ ಸಂಸ್ಥೆ ಯಾವುದು? ವಿಚ್ ಆಫ್ ದ ಫಾಲೋಯಿಂಗ್ ಏಜೆನ್ಸೀಸ್ ಲಾಂಚ್ ದ ಮೆಡಿಕಲ್ ಇನೋವೇಷನ್ಸ್ ಪೇಟೆಂಟ್ ಮಿತ್ರ ಇನ್ 2025? ಪೇಟೆಂಟ್ ಅಂತಂದ್ರೇನು? ನಮ್ಮ ವಸ್ತುಗೆ ಯಾರು ಅಂದರೆ ಅದೇ ಥರ ವಸ್ತುನ ಇನ್ನೊಬ್ರು ತಯಾರಿಸಬಾರ್ದು ಅಂತ ನಾವೊಂದು ತಗೊಳ್ಳೋವಂಥ ಒಂದು ಸೆಕ್ಯೂರಿಟಿ ಥರ. ಓಕೆನಾ.
ನೀತಿ ಆಯೋಗ ಮಾಡುತ್ತಾ? ಮೆಡಿಕಲ್ ಬಗ್ಗೆ ನೀತಿ ಆಯೋಗ ಏನು ಕೊಡುತ್ತೆ? ನೀತಿ ಆಯೋಗಕ್ಕೂ ಮೆಡಿಕಲ್ಗೂ ಯಾವುದೇ ಥರ ಸಂಬಂಧ ಇಲ್ಲ. ನೆಕ್ಸ್ಟು AIIMS ಡೆಲ್ಲಿ ಅಂತಂದರೆ ಏಮ್ಸ್ ಡೆಲ್ಲಿ ಅಂತ ಕರಿತೀವಿ. ಆಲ್ ಇಂಡಿಯಾ ಮೆಡಿಕಲ್ ರಿಸರ್ಚ್ ಅಂತ. ಅದು ಓಕೆ ಕೊಡ್ಬೋದು, ಬಟ್ ಇಲ್ಲಿ ಡೀಪಾಗಿ ಏನೈತೈತೆ, ಈ ಥರ ಒಂದು ಇನೋವೇಷನ್ಸು ಅಥವಾ ಈ ಥರ ಒಂದು ಡಿಸ್ಕವರೀಸ್ ಯಾರು ಮಾಡ್ತಾರೆ? ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್, ICMR ಅಂತ ಕರಿತೀವಿ. ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್. ಓಕೆನಾ? ಈ ಒಂದು ನಾವು ಅದಕ್ಕೆ ಹೇಳೋದು, ನಾವು ನ್ಯೂಸ್ ಪೇಪರ್ ಓದ್ತಿದ್ರೆ ನಮಗೆ ಗೊತ್ತಾಗುತ್ತೆ ಯಾವ್ಯಾವ ಒಂದು ಸಂಸ್ಥೆ ಹೇಗೆ ವರ್ಕ್ ಮಾಡುತ್ತೆ. ಈಗ AIIMS ಅದ್ರ ಪಾಲಿಸೀಸ್ ಏನು ಅಂತ. ಇಟ್ ಈಸ್ ಅ ಪಾರ್ಟ್ ಆಫ್ ICMR. ಓಕೆನಾ? ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಇರ್ತಲ್ಲ, ಅದ್ರ ಕೆಳಗೆ AIIMS ಬರುತ್ತೆ. ಓಕೆನಾ? ನಮ್ಗೆ ಈ ಥರ ಎಲ್ಲ ನಾವು ನ್ಯೂಸ್ ಪೇಪರ್ ಓದ್ಬೇಕಾದ್ರೆ ಬರುತ್ತೆ. ಸೊ ದಯವಿಟ್ಟು ನ್ಯೂಸ್ ಪೇಪರ್ನ ಓದ್ತಾ ಇರಿ. ಆಗ ನಮಗೆ ಈ ಥರ ಕ್ವಶನ್ಸ್ಗಳು ನೋಡಿ, ನಮಗೂ ಈ ಥರ ಕ್ವಶನ್ಸ್ಗಳೆಲ್ಲ ಗೊತ್ತಿರಲ್ಲ. ಅಂದರೆ 40 ಕ್ವಶನಲ್ಲಿ ಒಂದು 2-3 ಕ್ವಶನ್ ಟಫಾಗಿ ಕೊಟ್ಟಿರ್ತಾನೆ ಎಕ್ಸಾಮಿನಲ್ಲಿ. ಈ ಥರ ಕ್ವಶನ್ಸ್ಗಳು ನಮಗೂ ಗೊತ್ತಿರಲ್ಲ. ಈ ಥರ ಒಂದು ಆಪ್ಷನ್ ಎಲಿಮಿನೇಷನಿಂದ ನಾವು ಒಂದು ಆನ್ಸರ್ಗೆ ರೀಚ್ ಆಗ್ಬೋದು. ಸೊ ಅದಕ್ಕೋಸ್ಕರ ನ್ಯೂಸ್ ಪೇಪರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವಾಟ್ ವಾಸ್ ದ ನೇಮ್ ಆಫ್ ದ ಲೆಜೆಂಡ್ ಹೂಸ್ ಸ್ಪಿಯರ್ ಹೆಡೆಡ್ ದ ಮುಂಡಾ ರೆಬೆಲಿಯನ್? ಮುಂಡಾ ದಂಗೆಯನ್ನು ಮುನ್ನಡೆಸಿದ ದಂತಕಥೆಯ ಹೆಸರೇನು? ಯಾರು ಮುಂಡಾ ರೆಬೆಲಿಯನ್ಗೆ ಸಂಬಂಧಪಟ್ಟಿದ್ದವರು? ಗ್ರೇಟ್ ಲೀಡರ್ ಬಿರ್ಸಾ ಮುಂಡಾ. ಓಕೆನಾ? ಇವ್ರ ಬರ್ತ್ಡೇನ ಏನಂತ ಕರಿತೀವಿ ನಾವು? ಜನಜಾತಿ ಗೌರವ್ ದಿವಸ್ ಅಂತ ಆಚರಿಸ್ತೀವಿ. ಜಾತಿಯ ಗೌರವ್ ದಿವಸ್. ಓಕೆನಾ? ಇವಾಗ ಎಷ್ಟನೇ ಆ್ಯನಿವರ್ಸರಿ? 150th ಆ್ಯನಿವರ್ಸರಿ ಆಗಿದೆ. ಯಾವಾಗ? 2025 ಆ್ಯನಿವರ್ಸರಿ. ಯಾವಾಗ? 2025 150ನೇ ಆ್ಯನಿವರ್ಸರಿ ಆಗಿದೆ. ಸೊ ಯಾರು ಮುಂಡಾ ರೆಬೆಲಿಯನ್ ಲೀಡರು? ಬಿರ್ಸಾ ಮುಂಡಾ ಅವರಾಗಿರ್ತಾರೆ. ದ ಕಾನ್ಸ್ಟಿಟ್ಯೂಷನ್ ಡಿಸೆಂಬರ್ 17, 2024 ಲೋಕಸಭೆಯಲ್ಲಿ ಪರಿಚಯಿಸಲಾಗುವ ಸಂವಿಧಾನದ 129ನೇ ತಿದ್ದುಪಡಿ, 129ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಈ ಕೆಳಗಿನ ಯಾವುಗಳಲ್ಲಿ ಅಧಿಕಾರ ನೀಡಲು ಪ್ರಯತ್ನಿಸುತ್ತದೆ? The Constitutional 129th Amendment Bill introduced in the Lok Sabha on 17 December 2024 seeks to empower. ಯಾರಿಗೆ ಒಂದು ಶಕ್ತಿ ಇತ್ತು ಇನ್ನೂ ಅಧಿಕಾರ ತುಂಬಕ್ಕೆ ಮಾತಾಡುತ್ತೆ ಅಂತಂದರೆ ನಮಗೆ ಗೊತ್ತು, ಇಟ್ ಈಸ್ ಅವರ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವ್ರಿಗೆ ಎಂಪವರ್ ಮಾಡುತ್ತೆ. ಆಪ್ಷನ್ಸ್ ನೋಡ, ದ ಪಾರ್ಲಿಮೆಂಟ್ ಟು ಮೇಕ್ ಲಾಸ್ ವಿಲ್ ಡೀಲ್ ವಿತ್ ಆ್ಯಂಟಿ ನ್ಯಾಷನಲ್ ಆ್ಯಕ್ಟಿವಿಟೀಸ್. ದ ಸ್ಟೇಟ್ ಟು ಮೇಕ್ ಲಾಸ್. ಸ್ಪೆಷಲ್ ಪ್ರೊವಿಷನ್ಸ್ ಫಾರ್ ಅಡ್ವಾನ್ಸ್ಮೆಂಟ್ ಆಫ್ ಎಕನಾಮಿಕಲ್ ವೀಕರ್ ಸೆಕ್ಷನ್ ನಾವು ಮುಂಚೆನೇ ಮಾಡಿದ್ದೀವಲ್ಲ, ಈಗ ಯಾಕೆ ಬರುತ್ತೆ ಇದು? ಯಾವೊಂದು ಅಡಿಯಲ್ಲಿ? 103 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಫ್ 2018. ದ ಪ್ರೆಸಿಡೆಂಟ್ ಟು ಡಿಕ್ಲೇರ್ ಡಿಫ್ರೆಂಟ್ ಪ್ರೊಕ್ಲಮೇಷನ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ ಆನ್ ಡಿಫ್ರೆಂಟ್ ಗ್ರೌಂಡ್ಸ್. ಇದು 44th ಅಮೆಂಡ್ಮೆಂಟಲ್ಲಿ ಮತ್ತು 42nd ಅಮೆಂಡ್ಮೆಂಟಲ್ಲಿ ಕ್ಲಿಯರ್ ಆಗಿಬಿಟ್ಟಿದೆ. ದ ಎಲೆಕ್ಷನ್ ಕಮಿಷನ್ ಟು ಕಂಡಕ್ಟ್ ಎಲೆಕ್ಷನ್ಸ್ ಟು ಲೋಕಸಭಾ ಆ್ಯಂಡ್ ಆಲ್ ಸ್ಟೇಟ್ ಅಸೆಂಬ್ಲೀಸ್ ಅಟ್ ದ ಸೇಮ್ ಟೈಮ್. ಇದು ಆಪ್ಷನ್ ಆಗಿರುತ್ತೆ. ನೋಡಿ, ಆಪ್ಷನ್ ಎಲಿಮಿನೇಷನ್ ನಾವು ಆನ್ಸರ್ನ ತಲುಪೋದು. ಮೊದಲನೇ ಆಪ್ಷನ್ ನೋಡೋಕೆ ಹೋದರೆ ಆ್ಯಂಟಿ ನ್ಯಾಷನಲ್ ಆ್ಯಕ್ಟಿವಿಟೀಸ್ ಪಾರ್ಲಿಮೆಂಟ್ಗೆ ಯಾವುದೇ ಥರ ಇದು ಮುಂಚೆನೇ ನಾವು ಓದಿರ್ಬೋದು. ನೆಕ್ಸ್ಟು ಎರಡನೇ ಆಪ್ಷನ್ ಎಲಿಮಿನೇಟ್ ಮಾಡ್ಬೋದು, ಮೂರನೇ ಆಪ್ಷನ್ ಎಲಿಮಿನೇಟ್ ಮಾಡ್ಬೋದು, 1 ಮತ್ತು 4 ಸಿಗಾಕೋಬೋದು. ಬಟ್ ನಾವು somehow we can reach to answer ಆಪ್ಷನ್ ನಂಬರ್ 4. ಮೇ 30, 2025 ಭಾರತದ ಸುಪ್ರೀಂ ಕೋರ್ಟ್ಗೆ ಎಷ್ಟು ಹೊಸ ನ್ಯಾಯಾಧೀಶರು ಪ್ರಮಾಣ ವಚನ ಸ್ವೀಕರಿಸಿದರು? ನೋಡಿ, ಮತ್ತೆ ನಾನು ಫಸ್ಟ್ ಕ್ವಶನ್ ಏನು ಹೇಳಿದೆ ಅದಾಗಲೇ ಇಲ್ಲೇ ಬಂದ್ಬಿಟ್ಟಿದೆ. 2025 ಎಷ್ಟು ಜನ ಟೋಟಲ್ಗೆ ಎಷ್ಟು ಜನ ಇದ್ದರು? 33 ಪ್ಲಸ್ ಒಬ್ಬರು ಚೀಫ್ ಜಸ್ಟಿಸು, 34 ಜಡ್ಜಸ್ಗಳಿದ್ದಾರೆ ಟೋಟಲ್ ಆಗಿ. ಓಕೆನಾ? ಎಷ್ಟು ಜನ ಜಾಯ್ನ್ ಆದರು ಅಂದರೆ 3 ಜನ ಜಾಯ್ನ್ ಆದರು. ಫಸ್ಟ್ ಎಷ್ಟು ಜನ ಇತ್ತು? 31 ಜನ ಇತ್ತು. ಅಂದರೆ 30 ಪ್ಲಸ್ 1 ಇತ್ತು. ಒಬ್ಬರು ಚೀಫ್ ಜಸ್ಟಿಸು, 30 ಜಡ್ಜಸ್ಸು. ಆಮೇಲೆ ಏನಾಯಿತು? 33 ಪ್ಲಸ್ 1 ಒಬ್ಬರು ಆದರು. ಓಕೆನಾ? ಈಗ ಮುಂದಿನ ವರ್ಷ ಕ್ವಶನ್ಸ್ ನಿಂತ್ಕೊಂಡ್ರೆ ಬರೋ ಕ್ವಶನ್ಗೆ ಮುಂದಿನ ವರ್ಷ ಯಾವುದೇ ಎಕ್ಸಾಮ್ NTPC RRB ಆಗಲಿ ಬೇರೆ ಎಕ್ಸಾಮ್ ಆಗಲಿ ನೆಕ್ಸ್ಟು ಎಷ್ಟು? ಇವಾಗ 33 ಪ್ಲಸ್ ಒಬ್ಬರು ಇದ್ದಾರಲ್ವಾ, ಎಷ್ಟು? 34 ಜನ ಇದ್ದಾರೆ. ನೆಕ್ಸ್ಟು ಎಷ್ಟು ಜನ ಹೆಚ್ಚಿಗೆ ಆಗಬೇಕು ಅಂತ ಈ ಒಂದು ಬಿಲ್ ಪಾಸ್ ಮಾಡ್ತಿದ್ದಾರೆ ಅಂದರೆ ಅಪ್ಕಮಿಂಗ್ ಪಾರ್ಲಿಮೆಂಟ್ ಸೆಷನಲ್ಲಿ ಬಿಲ್ ಪಾಸ್ ಮಾಡ್ತಾರೆ ಅಂತಂದರೆ ಟೋಟಲ್ ಎಷ್ಟಿರಬೇಕು? 38 ಜನ ಇರಬೇಕು. ಅದರೊಳಗೆ ಒಬ್ಬರು ಚೀಫ್ ಜಸ್ಟಿಸ್ ಅಂದರೆ ಇನ್ನೆಷ್ಟು ಆಗ್ತಾರೆ? ಇಲ್ಲಿ 37 ಜನ ಆಯ್ತಾರೆ. ಅಂದರೆ ಇನ್ನೂ 4 ಜನ ಹೆಚ್ಚಿಗೆ ಜಡ್ಜಸ್ಸು ಬೇಕು ಅಂತ ನೆಕ್ಸ್ಟು ಪಾರ್ಲಿಮೆಂಟಲ್ಲಿ ಬಿಲ್ನ ಪಾಸ್ ಮಾಡ್ತಿದ್ದಾರೆ. ಓಕೆನಾ? ಇದು ಇಂಪಾರ್ಟೆಂಟ್ ಕ್ವಶನು, ಮುಂದೆ ಎಲ್ಲ ಎಕ್ಸಾಮ್ಸಲ್ಲೂ ಕೇಳ್ತಾರೆ. ನೆಕ್ಸ್ಟ್ ಎಷ್ಟು ಜನ ಇರ್ತಾರೆ? 38 ಜನ ಜಡ್ಜಸ್ ನಮ್ಮ ಸುಪ್ರೀಂ ಕೋರ್ಟಲ್ಲಿ ಇರ್ತಾರೆ. 2025 ಪ್ರಮಾಣ
ವೇರ್ ವಾಸ್ ದ ಥರ್ಡ್ ಮೀಟಿಂಗ್ ಆಫ್ ದ ಸ್ಟೇಟ್ ಪಾರ್ಟೀಸ್ ಟು ಟ್ರೀಟ್ ಆನ್ ದ ಪ್ರಾಬಿಷನ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್ ಹೆಲ್ಡ್ ಇನ್ 2025. ಎಲ್ಲಿ ನಡೆದಿತ್ತು ನ್ಯೂಕ್ಲಿಯರ್ ವೆಪನ್ಸ್? ನಾನು ಮುಂಚೆ ಹೇಳಿದೆ ನ್ಯೂಕ್ಲಿಯರ್ ವೆಪನ್ಸ್ ಮೇಲೆ ಇಂಪಾರ್ಟೆಂಟ್ ಟಾಪಿಕ್ಸ್ ಅದು. ಯಾಕಂದರೆ ಅದೊಂದು ನಾವು ಇನ್ನೂ ಅಡ್ವಾನ್ಸ್ ಆಗಬೇಕು, ನಾವು ಅದರೊಳಗೆ ಡೆವಲಪ್ಮೆಂಟ್ ಆಗಬೇಕು, ನ್ಯೂಕ್ಲಿಯರ್ ಎನರ್ಜಿ ಆಗಲಿ ನ್ಯೂಕ್ಲಿಯರ್ ರಿಸೋರ್ಸಸ್ ಆಗಲಿ ಭಾರತ. ಸೊ ಅದ್ರ ಮೇಲೆ ಈ ಥರ ಒಂದು ಕ್ವಶನ್ಸ್ ಕೇಳಿರ್ತಾರೆ. ಸೊ ಎಲ್ಲಿ ನಡೀತು ಈ ಒಂದು ಮೀಟಿಂಗ್ ಅಂದರೆ ನ್ಯೂಯಾರ್ಕ್ ಸಿಟಿಯಲ್ಲಿ ನಡೆದಿದೆ. ಇನ್ ವಿಚ್ ಇಯರ್ ವೇರ್ ದ ಇಂಡಿಯನ್ ಸಿವಿಲ್ ಸರ್ವಿಸ್, ನೋಡಿ ಇಂಡಿಯನ್ ಸಿವಿಲ್ ಸರ್ವಿಸ್, ಇಂಡಿಯನ್ ಪೊಲೀಸ್ ಸರ್ವಿಸ್ಸು, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ಸು ಮತ್ತು ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ಈ ಮೂರನ್ನು ಕಂಬೈನ್ ಮಾಡ್ತಾರೆ. ಓಕೆನಾ? ಈಗ ಕಂಬೈನ್ ಮಾಡಿ ಏನಂತಾರೆ ಅಂದರೆ ಇದನ್ನು ಸಿವಿಲ್ ಸರ್ವಿಸ್ ಅಂತ ಕರೀತಾರೆ. ಯಾವಾಗ ಅಂತಂದರೆ ಇನ್ ದ ಇಯರ್ 1947 ಕರೀತಾರೆ. ಮತ್ತು ಯಾವೊಂದು ಅಡಿಯಲ್ಲಿ ರಾಜ್ಯಸಭೆ ಇವನ ನೇಮಕಾತಿಯನ್ನು ಮಾಡೋಕ್ಕೆ ಅವ್ರಿಗೆ ಪವರ್ ಐತೆ ಅಂತ ಹೇಳುತ್ತೆ ಅಂತಲೇ ಆರ್ಟಿಕಲ್ 312 ಹೇಳುತ್ತೆ. ನೆಕ್ಸ್ಟು ಇದಕ್ಕೆಲ್ಲ ಎಕ್ಸಾಮ್ಸ್ ಯಾರು ನಡೆಸೋದು? ಇಟ್ ಈಸ್ ನನ್ ಅವರ್ ದೆನ್ ಅವರ್ UPSC, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದಕ್ಕೆ ಎಕ್ಸಾಮ್ ನಡೆಸುತ್ತೆ. ಈ UPSC ಯಾವೊಂದು ಪಾರ್ಟಲ್ಲಿ? ಪಾರ್ಟ್ 14 ಅಂದರೆ 14ನೇ, ಎಷ್ಟನೇ ಪಾರ್ಟು? 14ನೇ ಪಾರ್ಟಲ್ಲಿ ಈ ಒಂದು UPSC ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಸೊ ಆನ್ಸರ್ ಯಾವಾಗೈತೆ? 1947. ಪಾಲಕ್ ಸೊಪ್ಪಿನಂತಹ ತರಕಾರಿಗಳಲ್ಲಿ ಈ ಕೆಳಗಿನ ಯಾವ ವರ್ಣದ್ರವ್ಯವಿದ್ದು ಅದಕ್ಕೆ ವಿಶಿಷ್ಟ ಹೆಸರು ಬಣ್ಣವನ್ನು ನೀಡುತ್ತದೆ. ವಿಚ್ ಆಫ್ ದ ಫಾಲೋಯಿಂಗ್ ಪಿಗ್ಮೆಂಟ್ಸ್ ಈಸ್ ಪ್ರೆಸೆಂಟ್ ಇನ್ ವೆಜಿಟೇಬಲ್ಸ್ ಲೈಕ್ ಸ್ಪಿನಾಚ್ ಗಿವಿಂಗ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗ್ರೀನ್ ಕಲರ್? ಗ್ರೀನ್ ಕಲರ್ ಪಿಗ್ಮೆಂಟ್ ಅಂದರೆ ಫಾಲೋಯಿಂಗ್ ಪಿಗ್ಮೆಂಟ್ಸ್ ಬಗ್ಗೆ ಮತ್ತು ಗ್ರೀನ್ ಕಲರ್ ಪಿಗ್ಮೆಂಟ್ ಅಂದರೆ ನಾವೇನಂತ ಕರಿತೀವಿ? ಸ್ಕೂಲಿಂದ ಓದ್ಕೊಂಡ್ಬಂದ್ರೆ ಅದನ್ನು ಕ್ಲೋರೋಫಿಲ್ ಅಂತ ಕರಿತೀವಿ. ಕ್ಲೋರೋಫಿಲ್. ಓಕೆನಾ? ನಂದು ಕನ್ನಡ ಸ್ವಲ್ಪ ಇವಾಗ ಅಂದರೆ ಮಿಸ್ಟೇಕ್ಸ್ ಆಗುತ್ತೆ, ದಯವಿಟ್ಟು ಅದಕ್ಕೆ ನಾನು ಕ್ಷಮೆ ಇರಲಿ, ನಮ್ಮ ಕ್ಷಮೆ ಇರುತ್ತೆ. ಯಾಕಂದರೆ ನಾವು ಕ್ಲಾಸ್ ಮಾಡೋದೆಲ್ಲ ಇಂಗ್ಲೀಷಲ್ಲೇ, ಮೆಜಾರಿಟಿ ಆಫ್ ದ ಕ್ಲಾಸ್ ಕನ್ನಡ ಮತ್ತು ಯೂಸ್ ಮಾಡಿ ಇಂಗ್ಲೀಷೇ ಮಾಡ್ತೀವಿ. ಕನ್ನಡನ ಬೇಸಿಕ್ ಕನ್ನಡ ಯೂಸ್ ಮಾಡ್ತೀವಿ, ಅಥವಾ ಎಲ್ಲ ವರ್ಡ್ಸ್ನು ಕನ್ನಡದಲ್ಲಿ ನಾವು ಯೂಸ್ ಮಾಡಲ್ಲ, ಯಾವುದೇ ಥರ ಅಕಾಡೆಮಿಲಿ ಅಂದರೆ ಮೆಜಾರಿಟಿ ಅಕಾಡೆಮಿಲಿ ಯೂಸ್ ಮಾಡಲ್ಲ. ಸೊ ನಾವು ಕ್ಲಾಸ್ ಹೇಳಿ ನಮ್ಗೆ ಅಭ್ಯಾಸ ಆಗಿ ಈಗ ಸಡನ್ನಾಗಿ ಕನ್ನಡಕ್ಕೆ ಶಿಫ್ಟ್ ಆಗಿದ್ದೀವಿ ಅಂತ ಸ್ವಲ್ಪ ಅಭ್ಯಾಸ ಆಗಬೇಕು. ಒಂದು 3 to 4 ಕ್ಲಾಸಲ್ಲಿ ನಾನು ಪರ್ಫೆಕ್ಟ್ ಆಗ್ತೀನಿ. ಓಕೆನಾ? ಅಲ್ಲಿವರೆಗೂ ಯಾವುದೇ ಥರ ಏನಾದ್ರು ತೊದಲಿಸೋದಾಗಲಿ, ಒಂದು ವರ್ಡ್ನ ಬೇರೆ ಥರ ಹೇಳೋದಾಗಿದ್ದರೆ ನನ್ನ ಕ್ಷಮೆ ನಿಮ್ಮಲ್ಲಿ ಇರಲಿ. Which organization successfully developed an indigenous nanoporous multi-layered polymeric membrane for high pressure seawater distillation in May 2025? ನೋಡಿ ಕ್ವಶನ್ ದಪ್ಪ ಆಯ್ತಾ? ನೆಕ್ಸ್ಟ್ ಏನಂತ ಒಂದು ಇದನ್ನು ತಯಾರಿಸಿದ್ದಾರೆ. ಓಕೆನಾ? ಯಾವುದೋ ಹೈ ಪ್ರೆಷರ್ ಸಿ ವಾಟರ್ ಡೆಸ್ಟಿಲೇಷನ್ನ ತಯಾರಿಸಿದ್ದಾರೆ. ಇದು ಯಾವ ಒಂದು ಸಂಸ್ಥೆ ತಯಾರಿಸ್ತು ಅಂತ ಕೇಳಿದ್ದಾರೆ. ಯಾವುದಂತಂದರೆ DRDO, ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅವರು ತಯಾರಿಸಿದ್ದಾರೆ. ಇದೇ ಥರನೇ ನಮಗೆ ಈಗ ಇಸ್ರೋ ಏನಾದರೂ ಸ್ಯಾಟಲೈಟ್ನ ಲಾಂಚ್ ಮಾಡಿದ್ರೆ ಅದು ನಮಗೆ ನೆಕ್ಸ್ಟು ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರು, ಅಟಾಮಿಕ್ ಬಾಂಬ್ಸು, ಇದೇನೋ ಹೊಸ ಅಟಾಮಿಕ್ ಬಾಂಬ್ ಏನೋ ಡೆವಲಪ್ ಮಾಡಿದ್ರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಸ್ಯಾಟಲೈಟ್ಸ್ ಆಗಿರ್ಬೋದು. ನೆಕ್ಸ್ಟು ಈಗ ನಾವು ಬಂದೆ GRSC, ಗಾರ್ಡನ್ ರಿಸರ್ಚ್ ಆ್ಯಂಡ್ ಶಿಪ್ ಬಿಲ್ಡಿಂಗ್ ಆ್ಯಂಡ್ ಇಂಜಿನಿಯರಿಂಗ್ ಅಂತ ಕರಿತೀವಿ. ಓಕೆನಾ? GREC ಅಂತ ಕರಿತೀವಿ. ನೆಕ್ಸ್ಟು ಗೋವಾ ಶಿಪ್ ಯಾರ್ಡ್ ಲಿಮಿಟೆಡ್ಡು. ಈ ಒಂದು ಲಿಮಿಟೆಡ್ಗಳಲ್ಲಿ ಯಾರ್ಯಾರು ಒಂದು ತಯಾರಿಸ್ತಾರಲ್ಲ ಶಿಪ್ಸು, ಆ ಶಿಪ್ ಮಿಲ್ಗಳನ್ನು ಕ್ವಶನ್ಸ್ ಕೇಳಿದ್ದಾರೆ NTPCಯಲ್ಲಿ. ಸೊ ನಾವು ಡಿಫೆನ್ಸ್ ಅಂತ ಬಂದಾಗ ನಾವು ಶಿಪ್ಗಳ ಬಗ್ಗೆ ಆಗಿರ್ಬೋದು, ಹೆಲಿಕಾಪ್ಟರ್ ಬಗ್ಗೆ ಓದಿರ್ಬೋದು, ಆ ಒಂದು ಯಾರ್ಯಾರು ತಯಾರಿಸಿದ್ದು ಅಂತಲೂ ನಾವು ಆ ಒಂದು ಓದ್ಬೇಕಾದ್ರೆ ತಿಳ್ಕೊಂಡಿರಬೇಕು. ಕಾನೂನು ಮತ್ತು ಮೂಲಭೂತ ಹಕ್ಕುಗಳ ಜಾರಿಗಾಗಿ ಹೈಕೋರ್ಟ್ಗಳು ರಿಟ್ಸ್ಗಳನ್ನು ಹೊರಡಿಸಲು ಯಾವ ವಿಧಿಯ ಅಧಿಕಾರ ನೀಡುತ್ತದೆ ಹೈಕೋರ್ಟ್ಸ್ಗಳಿಗೆ? ವಿಚ್ ಆರ್ಟಿಕಲ್ ಎಂಪವರ್ಸ್ ದ ಹೈಕೋರ್ಟ್ ಟು ಇಶ್ಯೂ ರಿಟ್ಸ್ ಫಾರ್ ದ ಎನ್ಫೋರ್ಸ್ಮೆಂಟ್ ಆಫ್ ದ ಲೀಗಲ್ ಆ್ಯಂಡ್ ದ ಫಂಡಮೆಂಟಲ್ ರೈಟ್ಸ್? ಆರ್ಟಿಕಲ್ 32 ಯಾರಿಗೆ ರಿಟ್ಸ್ನ ಅಂದರೆ ಇಶ್ಯೂ ಮಾಡ್ಬೋದು, ಯಾರು ರಿಟ್ಸ್ ಇಶ್ಯೂ ಮಾಡ್ಬೋದು? ಆರ್ಟಿಕಲ್ 32 ಸುಪ್ರೀಂ ಕೋರ್ಟ್ ಆಫ್ ಅವರ್ ಇಂಡಿಯಾ ರಿಟ್ಸ್ನ ಇಶ್ಯೂ ಮಾಡ್ಬೋದು. ಅದೇ ಥರ ಹೈಕೋರ್ಟ್ಸು ಆರ್ಟಿಕಲ್ 226 ಹೈಕೋರ್ಟ್ಗಳು ರಿಟ್ಸ್ನ ಇಶ್ಯೂ ಮಾಡ್ಬೋದು. ಓಕೆನಾ? ಹೈಕೋರ್ಟ್ ಯಾವ್ದಾವ್ದು ಬಿಟ್ಟು ಬರುತ್ತೆ? ಫಸ್ಟು ಹಬೇಸ್ ಕಾರ್ಪಸ್, ನೆಕ್ಸ್ಟು ಮ್ಯಾಂಡಮಸ್, ಸರ್ಟ್ರಿಯಾರಿಯೋ, ಪ್ರಾಬಿಷನ್, ಕ್ಯೂ ವಾರೆಂಟು. ಓಕೆನಾ? ಇದು 5 ಬಗ್ಗೆನೂ ನಿಮಗೆ ಗೊತ್ತಿರಬೇಕು, ಇಂಪಾರ್ಟೆಂಟು. ಮೆಜಾರಿಟಿ ಕ್ವಶನ್ಸು ಫಂಡಮೆಂಟಲ್ ರೈಟ್ಸಲ್ಲಿ ಅಥವಾ ಸುಪ್ರೀಂ ಕೋರ್ಟಿಂದ ಬರೋದು ಇದೇ ಥರದ್ದು. ಮತ್ತು ಆರ್ಟಿಕಲ್ 32 ಬರೀ ಫಂಡಮೆಂಟಲ್ ರೈಟ್ಸ್ ಮಾತ್ರ ಇದನ್ನು ಇಶ್ಯೂ ಮಾಡ್ಬೋದು. ಬಟ್ ಆರ್ಟಿಕಲ್ 226 ಏನು ಹೇಳುತ್ತೆ? ಹೈಕೋರ್ಟು ಫಂಡಮೆಂಟಲ್ ರೈಟ್ಸ್ ಆಗಿರ್ಬೋದು, ಲೀಗಲ್ ರೈಟ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಈ ಒಂದು ರಿಟ್ಸ್ನ ಇಶ್ಯೂ ಮಾಡ್ಬೋದು ಅಂತ ಹೇಳುತ್ತೆ ನಮ್ಮ ಸಂವಿಧಾನದಲ್ಲಿ. ಸೊ ಈ ಒಂದು ಪವರು ಸುಪ್ರೀಂ ಕೋರ್ಟ್ಗಿಂತ ಹೈಕೋರ್ಟ್ಗೆ ಹೆಚ್ಚಿಗೆ ಇದೆ. ಓಕೆನಾ? ಇನ್ 2025 ನ್ಯೂಸಲ್ಲಿ ಗುಲಿಯನ್ ಬ್ಯಾರಿ ಸಿಂಡ್ರೋಮ್
ಪ್ರೈಮರಿ ಇಂಪ್ಯಾಕ್ಟ್ಸ್ ವಿಚ್ ಪಾರ್ಟಿ ಆಫ್ ದ ಹ್ಯೂಮನ್ ಬಾಡಿ. ನೋಡಿ ಡಿಸೀಸ್, ಒಂದು ಡಿಸೀಸ್ ಆಗಿರ್ಬೋದು, ಒಂದು ಕಾಯಿಲೆ ಆಗಿರ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಕೋವಿಡ್-19 ಬಂತು, ಓಕೆನಾ, ಅಥವಾ ಸಿಂಪ್ಟಮ್ಸ್ ಏನ್ರ ಮೇಲೆ ಯಾವ ಬಾಡಿಗೆ ಜಾಸ್ತಿ ಎಫೆಕ್ಟ್ ಮಾಡುತ್ತೆ ಅಂತ ಕೇಳಿದರೆ. ಸೊ ಅದೇ ಥರನೇ ಗುಲಿಯನ್ ಬ್ಯಾರಿ ಸಿಂಡ್ರೋಮು, ಈ ಒಂದು ಸಿಂಡ್ರೋಮು ಯಾವೊಂದು ಹ್ಯೂಮನ್ ಬಾಡಿಗೆ ಜಾಸ್ತಿ ಇಂಪ್ಯಾಕ್ಟ್ ಮಾಡುತ್ತೆ ಅಂದರೆ ನರ್ವಸ್ ಸಿಸ್ಟಮ್, ನಮ್ಮ ನರ್ವಸ್ ಸಿಸ್ಟಮ್ಗೆ ಜಾಸ್ತಿ ಇದು ಇಂಪ್ಯಾಕ್ಟ್ ಮಾಡುತ್ತೆ. ವಿಚ್ ಟೈಪ್ ಆಫ್ ಅನ್ಎಂಪ್ಲಾಯ್ಮೆಂಟ್. ಬಿತ್ತನೆಯತ್ತರ ಋತುವಿನಲ್ಲಿ ಭಾರತೀಯ ಕೃಷಿಯಲ್ಲಿ ಯಾವ ರೀತಿಯ ನಿರುದ್ಯೋಗಿ ಹೆಚ್ಚಾಗಿ ಕಂಡುಬರುತ್ತದೆ. ಸೊ ಈಗ ನಾವು ಸೀಡ್ಸ್ನ ಸೋ ಮಾಡಿದಾಗ ನಾವು ಇದಿರುತ್ತೆ, ಏನೋ ಕೆಲಸ ಇರುತ್ತೆ. ಅದೇ ನಾನ್ ಸೋಯಿಂಗ್ ಅಂತಂದರೆ ನಾವು ಅದಾದಮೇಲೆ, ಸೋಯಿಂಗ್ ಆದಮೇಲೆ ಅಂದರೆ ಈಗ ಬೀಜಗಳನ್ನೆಲ್ಲ ಹಾಕಾದ್ಮೇಲೆ ಏನು ಕೆಲಸ ಇರುತ್ತೆ ನಮಗೆ, ಏನೂ ಇರಲ್ಲ, ಓಕೆನಾ. ಸೊ ಅದು ಯಾವ ಥರ ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ ಅಂತ ಕೇಳಿದ್ದಾರೆ. ಆಪ್ಷನ್ ನೋಡಿದ್ರೆ ಸೈಕ್ಲಿಕಲ್ ಎನ್ವೈರ್ನ್ಮೆಂಟ್. ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಏನು, ಈಗ ಫಾರ್ ಎಕ್ಸಾಂಪಲ್ ಈ ಮಂತು ಮೇ ಟು ಆಗಸ್ಟು ನನಗೆ ಕೆಲಸ ಇರುತ್ತೆ, ಓಕೆನಾ. ಅದಾದಮೇಲೆ 1 ತಿಂಗಳು ಗ್ಯಾಪು. ನೆಕ್ಸ್ಟು ಅಕ್ಟೋಬರ್ ಟು ಜಾನ್ವರಿ ಕೆಲಸ ಇರುತ್ತೆ, ಅದಾದಮೇಲೆ 1 ತಿಂಗಳು ಗ್ಯಾಪು. ಸೊ ಈ ಥರ ಅದಾದ್ಮೇಲೆ 1 ತಿಂಗಳು ಕೆಲಸ ಇರಲ್ವಲ್ಲ, ಅದನ್ನೇನಂತ ಕರಿತೀವಿ ನಾವು, ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ, ಓಕೆನಾ. ಸೈಕ್ಲಿಕಲ್. ನೆಕ್ಸ್ಟ್ ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಈಗ ಖಾರಿಫ್ ಸೀಸನಲ್ಲಿ ಕೆಲಸ, ರಾಬಿ ಸೀಸನಲ್ಲಿ ಕೆಲಸ ಇಲ್ಲ ಅವ್ರಿಗೆ, ಓಕೆನಾ. ಅದನ್ನೇನಂತ ಕರಿತೀವಿ ನಾವು, ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಒಂದೊಂದು ಸೀಸನ್ಗೆ ಕೆಲಸ ಇರುತ್ತೆ, ಒಂದು ಸೀಸನ್ಗೆ ಕೆಲಸ ಇರಲ್ಲ. ಸೊ ಈಗ ನಾವು ಒಂದು ಸೀಸನ್ಗೆ ಸೋ ಮಾಡಿದ್ರೆ ಇನ್ನೊಂದು ಸೀಸನಲ್ಲಿ ಅಲ್ವಾ ನಾವು ಅದನ್ನು ಹಾರ್ವೆಸ್ಟ್ ಮಾಡೋದು, ಏನಂತ ಕರಿತೀವಿ ಇದನ್ನು, ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಡಿಸ್ಗಸ್ಟ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಈಗ ಈ ಒಂದು ಲ್ಯಾಂಡಲ್ಲಿ 5 ಜನ ಸಾಕೋ ಕೆಲಸ ಮಾಡೋಕ್ಕೆ, ಈ 5 ಜನ ಬದಲು 12 ಜನ ಅಥವಾ 10 ಜನ ಕೆಲಸ ಮಾಡ್ತಿದ್ರೆ ಜಾಸ್ತಿ ಮೆಂಬರ್ಸ್ ಐತಾರೆ. ಯಾಕೆ, ಕೆಲಸ ಮಾಡೋಕ್ಕೆ ಒಂದೇ ಕೆಲಸನ 5 ಜನ ಮಾಡ್ಬೋದು ಆರಾಮಾಗೆ. ಆದರೆ ಅದೇ ಕೆಲಸನ 12ರಿಂದ 13 ಜನ ಮಾಡಿದ್ರೆ ಇದನ್ನು ಡಿಸ್ಗಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ, ಓಕೆನಾ. ಇದನ್ನೇನಂತ ಕರಿತೀವಿ, ಡಿಸ್ಗಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಅಂತಂದರೆ ಈಗ ನಾನು BCom ಓದಿದ್ದೀನಿ, ಬಟ್ ನನ್ನ BCom ಬೇಸಿಸ್ ಮೇಲೆ ಯಾವುದೇ ಥರ ಕೆಲಸ ಇಲ್ಲ, ಓಕೆನಾ, ಯಾವುದೇ ಥರ ಕೆಲಸ ಇಲ್ಲ. ಮತ್ತು ಆ ಬೇಕಾಗಿರೋಂಥ ಒಂದು ಸ್ಕಿಲ್ಸು ನನಗೆ ಇಲ್ಲ. ಈಗ ಒಂದು ಕೆಲಸಕ್ಕೆ ಹೋಗ್ತಿದ್ದೇನೆ ಅಂದರೆ ಆ ಥರ ಒಂದು ಸ್ಕಿಲ್ಸು ನನಗೆ ಇಲ್ಲ. ಆ ಥರ ಒಂದು ಎಂಪ್ಲಾಯ್ಮೆಂಟ್ನ ನಿರುದ್ಯೋಗನೇ ಅಂತ ಕರಿತೀವಿ ನಾವು, ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. In which of the following years was the Indian Universities Act enacted to impose stiff control over Indian universities? ಭಾರತೀಯ ವಿಶ್ವವಿದ್ಯಾಲಯಗಳ ಮೇಲೆ ಕಠಿಣ ನಿಯಂತ್ರಣ ಹೇರಲು ಭಾರತೀಯ ವಿಶ್ವವಿದ್ಯಾಲಯಗಳ ಕಾಯ್ದೆಯನ್ನು ಈ ಕೆಳಗಿನ ಯಾವ ವರ್ಷಗಳಲ್ಲಿ ಜಾರಿಗೆ ತರಲಾಯಿತು? ಯಾರು ಜಾರಿಗೆ ತರಲಾಗುತ್ತೆ ಅಂತಂದರೆ ಯಾವ ಒಂದು ವೈಸ್ರಾಯ್ ಪೀರಿಯಡ್ ಅಂದರೆ ಲಾರ್ಡ್ ಕರ್ಜನ್, ಓಕೆನಾ. ಯಾವ ಒಂದು ಇಯರಲ್ಲಿ, 1904. ಈ ಲಾರ್ಡ್ ಕರ್ಜನ್ ಇದಾರಲ್ಲ, ಲಾರ್ಡ್ ಡಲೌಸಿ ಆಗಿರ್ಬೋದು, ಲಾರ್ಡ್ ಕರ್ಜನ್ ಆಗಿರ್ಬೋದು, ಮತ್ತು ಲಾರ್ಡ್ ರಿಪ್ಪನ್ ಆಗಿರ್ಬೋದು, ಲಾರ್ಡ್ ಮತ್ತು ಇವರೆಲ್ಲ ಇಂಪಾರ್ಟೆಂಟ್ ಆಗ್ತಾರೆ ಕಣ್, ಓಕೆನಾ. ಇವರೆಲ್ಲ ಏನಾಗ್ತಾರೆ, ಸಖತ್ ಇಂಪಾರ್ಟೆಂಟ್ ಆಗಿರ್ತಾರೆ. ಲಾರ್ಡ್ ಚೆಮ್ಸ್ಫೋರ್ಡ್ ಆಗಿರ್ಬೋದು, ಲಾರ್ಡ್ ಮಿಂಟೋ ಆಗಿರ್ಬೋದು, ಡಫ್ರಿನ್ ಯಾರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆದಾಗ ಡಫ್ರಿನ್ ಇರ್ತಾರೆ, ಲಾರ್ಡ್ ಡಫ್ರಿನ್ ಅವರು ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ ಈ ವೈಸ್ರಾಯ್ಸ್ಗಳು. ಮತ್ತು ಇವ್ರು ನೋಡೋದಾದರೆ ಇವ್ರು ಯಾರ್ಯಾವುದಕ್ಕೆ ಸಂಬಂಧಪಟ್ಟಿದ್ದಾರೆ, 1904 ಯೂನಿವರ್ಸಿಟೀಸ್ ಆ್ಯಕ್ಟು, 1906 ಯಾವುದು, ಬೆಂಗಾಲ್ ಪಾರ್ಟಿಷನ್. 1906 ಏನಾಗುತ್ತೆ, ಬೆಂಗಾಲ್ ಪಾರ್ಟಿಷನ್. ಇದು ಅದಕ್ಕೆಲ್ಲ ಸಂಬಂಧಪಟ್ಟವ್ರು ಯಾರು, ಲಾರ್ಡ್ ಕರ್ಜನ್. ಮತ್ತು ಯೂನಿವರ್ಸಿಟೀಸ್ ಆ್ಯಕ್ಟ್ ಯಾವಾಗ ಎನಾಕ್ಟ್ ಆಗುತ್ತೆ, 1904 ಎನಾಕ್ಟ್ ಆಗುತ್ತೆ. ಭಾರತದಲ್ಲಿ ವನ್ಯಜೀವಿ ಅರಣ್ಯಗಳನ್ನು ಪ್ರಾಥಮಿಕವಾಗಿ ಈ ಕೆಳಗಿನ ಯಾವುಗಳಲ್ಲಿ ಸ್ಥಾಪಿಸಲಾಗಿದೆ? ವೈಲ್ಡ್ ಲೈಫ್ ಸೆಂಚುರೀಸ್ ಇನ್ ಇಂಡಿಯಾ ಪ್ರೈಮರಿ ಎಸ್ಟಾಬ್ಲಿಷ್ಡ್. ಯಾಕೆ ಎಸ್ಟಾಬ್ಲಿಷ್ ಮಾಡಿದ್ದಾರೆ ವೈಲ್ಡ್ ಲೈಫ್ ಸೆಂಚುರೀಸ್ನ ಅಂತಂದರೆ, ನೋಡಿ ವೈಲ್ಡ್ ಲೈಫ್ ಅಂತಂದ್ರೇನು, ವೈಲ್ಡ್ ಅಂದ್ರೇನು ಕಾಡು, ಲೈಫ್ ಅಂತಂದರೆ ಅಲ್ಲಿರೋಂಥ ಒಂದು ಜೀವಿ, ಕಾಡು ಜೀವಿಗಳೇ. ಸ್ಯಾಂಚುರೀಸ್ ಅಂತಂದರೆ ಒಂದು ಅರಣ್ಯ ಥರ, ಓಕೆನಾ, ಅಲ್ಲಿ ಪ್ರೊಟೆಕ್ಟೆಡ್ ಏರಿಯಾ, ಒಂದು ಅರಣ್ಯ ಫಾರೆಸ್ಟ್ ಥರ. ಅದು ಯಾಕೆ ಮಾಡಿದ್ದೀವಿ ಅಂತಂದರೆ ನೋಡಿ, ಅರ್ಬನ್ ಡೆವಲಪ್ಮೆಂಟ್ಗೂ ವೈಲ್ಡ್ ಲೈಫ್ ಸೆಂಚುರೀಸ್ಗೂ ಯಾವುದೇ ಥರ ಸಂಬಂಧ ಇಲ್ಲ. ಅದನ್ನು ಆಪ್ಷನ್ ಎಲಿಮಿನೇಟ್ ಮಾಡೋಣ. ಪ್ರೊಟೆಕ್ಟಿಂಗ್ ಎಂಡೇಂಜರ್ ಸ್ಪೀಸೀಸ್, ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ರಕ್ಷಣೆ ಅಂದರೆ ಆ ಒಂದು ಎಂಡೇಂಜರ್ ಸ್ಪೀಸೀಸ್, ಸಖತ್ ಡೇಂಜರಲ್ಲಿ ಇರುತ್ತಲ್ಲ ಸ್ಪೀಸೀಸು, ಅದಕ್ಕೆ ಊಟ ಇಲ್ದೇದಾಗಲಿ ಇನ್ನೇನು ಸತ್ತೋಗೋ ಅಂತ ಫ್ಯಾಮಿಲಿನೇ ಫುಲ್ಲು, ಪಾಪ್ಯುಲೇಷನ್ನೇ ಫುಲ್ಲು ಡೆತ್ ಆಗೋವಂಥ ಸ್ಪೀಸೀಸ್ಗಳನ್ನ ನಾವು ಸೇವ್ ಮಾಡ್ತೀವಿ, ಓಕೆನಾ. ಡೇಂಜರ್ ಅಂತ ಅನಿಮಲ್ಸ್ ಆರ್ ಬರ್ಡ್ಸ್, ಅದನ್ನು ನಾವು ಪ್ರೊಟೆಕ್ಟ್ ಮಾಡ್ತೀವಿ ವೈಲ್ಡ್ ಲೈಫ್ ಸ್ಯಾಂಚುರೀಸಲ್ಲಿ, ಅದು ನಿಜ. ನೆಕ್ಸ್ಟು ಜನರೇಟಿಂಗ್ ಫಾರೆಸ್ಟ್ ರೆವೆನ್ಯೂ. ವೈಲ್ಡ್ ಲೈಫ್ ಸ್ಯಾಂಚುರೀಸಿಂದ ನಾವು ಫಾರೆಸ್ಟ್ ರೆವೆನ್ಯೂ ಹೆಂಗೆ ಜನರೇಟ್ ಮಾಡ್ತೀವಿ, ನಾವು ಜಾಗನ ಇನ್ನೂ ಬಿಟ್ಕೊಡ್ತೀವಿ, ಓಕೆನಾ, ಇನ್ನೂ ಬಿಟ್ಕೊಡ್ತೀವಿ. ಯಾಕೆ, ಕನ್ಸರ್ವೇಷನ್ಗೋಸ್ಕರ. ಬಟ್ ಯಾವುದೇ ಥರ ರೆವೆನ್ಯೂ ಜನರೇಟ್ ಆಗಲ್ಲ. ಪ್ರಮೋಟ್ ಎಕೋ ಟೂರಿಸಮ್ ನಾವು ಮೇನ್ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಮಾಡ್ತಿರೋದೇ ಅನಿಮಲ್ನ ಸಂರಕ್ಷಣೆ ಮಾಡೋಕ್ಕೆ. ಎಕೋ ಟೂರಿಸಮ್ಗೆ ಅದೊಂದು ಪಾರ್ಟು, ಬಟ್ ಇಟ್ ಈಸ್ ನಾಟ್ ದ ಮೇನ್ ರೀಸನ್.
ಆನ್ ಎಕಾನಮಿಸ್ಟ್, ನೋಡಿ ಕ್ವಶನ್ ದೊಡ್ಡದಾಗೈತಲ್ವಾ, ಆನ್ಸರ್ ನೋಡಿ ಚಿಕ್ಕದಾಗಿರುತ್ತೆ ಮತ್ತು ಈಸಿಯಾಗಿರುತ್ತೆ. ಆನ್ ಎಕಾನಮಿಸ್ಟ್ ಆ್ಯಂಡ್ ಅ ರಿನೌಡ್ ಲಿಟ್ರರಿ ಪರ್ಸನಾಲಿಟಿ ವಿತ್ ಅ ವಾಸ್ಟ್ ರೀಡರ್ ಬೇಸ್ ಇನ್ ಇಂಡಿಯಾ ಆ್ಯಂಡ್ ಅಬ್ರಾಡ್, ಪ್ರೊಫೆಸರ್ ಅರುಣೋದಯ್ ಸಾಹಾ ವಾಸ್ ಹಾನರ್ಡ್ ವಿತ್ ಅ ಪದ್ಮಶ್ರೀ ಇನ್ 2025, ಬಿಲಾಂಗ್ ಟು ವಿಚ್ ಆಫ್ ದ ಇಂಡಿಯನ್ ಸ್ಟೇಟ್? ಭಾರತ ಮತ್ತು ವಿದೇಶಗಳಲ್ಲಿ ಅಪಾರ ಓದುಗರನ್ನು ಹೊಂದಿರುವ ಅರ್ಥಶಾಸ್ತ್ರಜ್ಞಾನ ಮತ್ತು ಪ್ರಸಿದ್ಧ ಸಾಹಿತ್ಯ ವ್ಯಕ್ತಿ ಹೊಂದಿರುವ 2025ರಲ್ಲಿ ಪದ್ಮಶ್ರೀ ಗೌರವಕ್ಕೆ ಪಾತ್ರರಾದ ಪ್ರೊಫೆಸರ್ ಅರುಣೋದಯ ಸಾಹಾ ಅವರು ಯಾವ ಭಾರತೀಯ ರಾಜ್ಯಕ್ಕೆ ಸೇರಿದ್ದವರು? ಯಾವ ರಾಜ್ಯಕ್ಕೆ ಸೇರಿದ್ದವರು ಅಂತಂದರೆ ಇದು ಈಸಿ. ಪದ್ಮಶ್ರೀ ಅವಾರ್ಡ್, ಪದ್ಮಶ್ರೀ ಅವಾರ್ಡ್ಸು ಯಾರ್ಯಾರಿಗೆ ಸಿಕ್ಕಿದೆ ಮತ್ತು ಯಾವೊಂದು ಫೀಲ್ಡಲ್ಲಿ ಸಿಕ್ಕಿದೆ, ಅವರು ಯಾವ ಸ್ಟೇಟ್ಸ್ ಅವರು, ಈ ಥರ ನಾವು ಓದ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ. ನೋಡಿ ಯಾವ ಸ್ಟೇಟ್ ಅಂತ ಕೇಳಿದ್ದಾರೆ, ಇಟ್ ಇಸ್ ಈಸಿ, ಓದೋರು ಗೊತ್ತಿರುತ್ತೆ, ತ್ರಿಪುರ. ಈ ಕೆಳಗಿನಲ್ಲಿರುವಲ್ಲಿ ಯಾರನ್ನು ಆಧುನಿಕ ಹಿಂದೂ ಸಾಹಿತ್ಯ ಮತ್ತು ರಂಗಭೂಮಿ ಪಿತಾಮಹ ಎಂದು ಪರಿಗಣಿಸಲಾಗುತ್ತದೆ? ಹೂ ಅಮಾಂಗ್ ದ ಫಾಲೋಯಿಂಗ್ ಇಸ್ ರಿಗಾರ್ಡೆಡ್ ಆಸ್ ದ ಫಾದರ್ ಆಫ್ ಮಾಡರ್ನ್ ಹಿಂದಿ ಲಿಟ್ರೇಚರ್ ಆ್ಯಂಡ್ ಥಿಯೇಟರ್? ಯಾರನ್ನ ಪರಿಗಣಿಸ್ತಾರೆ? ಬಿ ಹರಿಶ್ಚಂದ್ರ. ಓಕೆನಾ, ಬಿ ನೋಡಿ ಇಲ್ಲಿ ನೋಡಿ ಭರತ್ ತೆಂಡು ಹರಿಶ್ಚಂದ್ರ ಅಂತ ಕೇಳಿದ್ದಾರೆ. ಓಕೆ, ನಾವು ಬಿ ಹರಿಶ್ಚಂದ್ರ ಅಂತ ಓದ್ತೀವಿ ಯಾವಾಗಲೂ ಓದ್ಬೇಕಾರೆ. ಇಲ್ಲೇನು ಕೇಳಿದ್ದಾರೆ? ಫುಲ್ ಫಾರ್ಮ್ ಕೇಳಿದ್ದಾರೆ. ಆ ಒಂದು ನಾವು ಎಕ್ಸಾಮಲ್ಲಿ ಎಕ್ಸಾಮಲ್ಲಿ ಕ್ವಶನ್ಸ್ ಹಿಂಗೆ ಬರ್ತೈತಪ್ಪ ಅಂತ ಕೇಳ್ತೀವಿ. ಆ ಒಂದು ಎಕ್ಸಾಮ್ ಟೆನ್ಷನಲ್ಲಿ ನಮ್ಮ ಮೈಂಡು ಕೂಲಾಗಿರಲ್ಲ. ಯಾವುದೇ ಒಂದು ಸ್ಟೂಡೆಂಟ್ ಆದ್ರೂ ಈಗ 50% ಆದ್ರೂ ಸ್ವಲ್ಪ ಏನಾದ್ರು ಇನ್ಫೀರಿಯರಿಟಿ ಇರುತ್ತೆ ಅಲ್ಲಿ. ಸೊ ನಾವು ಈ ಥರ ಆಪ್ಷನ್ಸ್ನ ನಾವು ಯಾವುದು ಗೊತ್ತೇ ಇಲ್ವಲ್ಲ ಅಂತ ಸ್ಕಿಪ್ ಮಾಡ್ತೀವಿ. ಬಟ್ ನಾವು ಸ್ವಲ್ಪ ನೀಟಾಗಿ ಡೀಪಾಗಿ ಸ್ವಲ್ಪ ಪೇಷನ್ಸಿಂದ ಹೋದರೆ ಭರತನೇಡು ಹರಿಶ್ಚಂದ್ರ, ಬಿ ಹರಿಶ್ಚಂದ್ರ ಅಂತ ಕರಿತೀವಲ್ವ ಅಂದ್ಬಿಟ್ಟು ನಾವು ಅವ್ರನ್ನ ಆರಾಮಾಗಿ ಆನ್ಸರ್ ಮಾಡ್ಬೋದು. ವಿಚ್ ಆಫ್ ದ ಫಾಲೋಯಿಂಗ್ ಹೈಪೋಥಿಸಿಸ್ theories explains the formation of the solar system from rotating clouds of gas and dust? ತಿರುಗುವ ಅನಿಲ ಮತ್ತು ಧೂಳಿನ ಮೋಡದಿಂದ ಸೌರಮಂಡಲದ ರಚನೆಯನ್ನು ಈ ಕೆಳಗಿನ ಯಾವ ಊಹೆ ಅಥವಾ ಸಿದ್ಧಾಂತಗಳ ವಿವರಿಸುತ್ತದೆ? ಸೋಲಾರ್ ಸಿಸ್ಟಮ್ ಬಗ್ಗೆ ಯಾವ್ಯಾವ ಸಿದ್ಧಾಂತ ಮಾತಾಡುತ್ತೆ? ಹೈಪೋಥಿಸಿಸ್ ಅಂತಂದರೆ ಬಿಗ್ ಬ್ಯಾಂಗ್ ಥಿಯರಿ ಮಾತಾಡುತ್ತೆ. ಬಿಗ್ ಬ್ಯಾಂಗ್ ಥಿಯರಿ ಎಂಟ್ರ ಬಗ್ಗೆ ಮಾತಾಡುತ್ತೆ? ಸೋಲಾರ್ ಸಿಸ್ಟಮ್ ಬಗ್ಗೆ. ಯಾವಾಗ? 13.6 ಬಿಲಿಯನ್ ಇಯರ್ಸ್ ಆಗೋ ಮ್ಯಾಸಿವ್ ಎಕ್ಸ್ಪ್ಲೋಷನ್ ಅಂತ ಕರಿತೀವಿ, ಅದು ಬಿಗ್ ಬ್ಯಾಂಗ್ ಥಿಯರಿ. ನೆಕ್ಸ್ಟ್ ಅದು ಬಿಟ್ಟರೆ ನೆಬುಲರ್ ಹೈಪೋಥಿಸಿಸ್ ಇಮ್ಯಾನ್ಯುಯಲ್ ಕಂತ್. ಓಕೆನಾ, ಸಾರಿ ಜಾರ್ಜ್ ಲೆಮೈಟ್ರೆ ಅವರು ಈ ಒಂದು ಡಿಸ್ಕವರಿ ಮಾಡ್ತಾರೆ. ಯಾವುದು? ನೆಬುಲಾ ಹೈಪೋಥಿಸಿಸ್ನ. ಆನ್ಸರ್ ಯಾವುದಾಗಿರುತ್ತೆ ಇಲ್ಲಿ? ನೆಬುಲಾ ಹೈಪೋಥಿಸಿಸ್. ಈ ಕೆಳಗಿನ ಯಾವ ನಾಯಕರು ಪ್ಯಾರಿಸ್ನಲ್ಲಿ ನಡೆದ, ನೋಡಿ ಪ್ಯಾರಿಸ್ ಅವರೇ ಕೊಟ್ಬಿಟ್ಟವ್ರೆ ಪ್ಲೇಸ್, ಪ್ಯಾರಿಸ್ನಲ್ಲಿ ನಡೆದ AI ಕ್ರಿಯಾ ಶೃಂಗಸಭೆ ಅಂದರೆ ಸಮಿಟ್ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಸಹ ಅಧ್ಯಕ್ಷತೆ ವಹಿಸಿದರು? ವಿಚ್ ಆಫ್ ದ ಫಾಲೋಯಿಂಗ್ ಲೀಡರ್ಸ್ co-chaired the AI ಆಕ್ಷನ್ ಸಮಿಟ್ ಇನ್ ಪ್ಯಾರಿಸ್ ವಿತ್ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ? AI ಆಕ್ಷನ್ ಸಮಿಟ್ಟು ನರೇಂದ್ರ ಮೋದಿ ಮತ್ತು ಯಾರೊಂದಿಗೆ ಮಾಡಲಾಯಿತು? 2025 ಎಲ್ಲಿ ನಡೀತು? ಫ್ರಾನ್ಸಲ್ಲಿ. ಯಾರಪ್ಪ ಚೇರ್ಮನ್ ಆಗಿದ್ರು ಭಾರತ ಜೊತೆ ಅಂದರೆ? ಫ್ರಾನ್ಸ್ ಪ್ರೈಮ್ ಮಿನಿಸ್ಟರ್ ಯಾರು? ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಭಾಗವಹಿಸಿದರು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ MG ನರೇಗಾ ಗ್ರಾಮೀಣ ಪ್ರದೇಶಗಳಲ್ಲಿ ವೇತನ ಉದ್ಯೋಗದ ಕಾನೂನುಬದ್ಧ ಭರವಸೆಯನ್ನು ಒದಗಿಸುತ್ತದೆ. ಓಕೆ, MG ನರೇಗಾ ಅಡಿಯಲ್ಲಿ ಗ್ರಾಮೀಣ ಕುಟುಂಬವು ವರ್ಷಕ್ಕೆ ಎಷ್ಟು ದಿನಗಳ ಖಾತರಿಯು ವೇತನ ಉದ್ಯೋಗಕ್ಕೆ ಅರ್ಹವಾಗಿದೆ ಅಂತಂದರೆ, ನೋಡಿ ಕ್ವಶನ್ಸ್ ತುಂಬ ದೊಡ್ಡದು, ಆನ್ಸರ್ ಸಿಂಪಲ್ ಆಗಿರುತ್ತೆ. ಎಷ್ಟು ದಿನ ರೂರಲ್ ಎಂಪ್ಲಾಯ್ಮೆಂಟ್ ಕೊಡ್ತಾರೆ? ಪಕ್ಕ ಎಂಪ್ಲಾಯ್ಮೆಂಟ್ ಕೊಡ್ತಾರೆ ಅಂತಂದರೆ 100 ದಿನಕ್ಕೆ ಎಂಪ್ಲಾಯ್ಮೆಂಟ್ ಕೊಡ್ತಾರೆ. ಮತ್ತು ಈ 100 ದಿನ ಇವಾಗ ಏನಾಗಿದೆ? 125 ದಿನ ಆಗಿದೆ. ಓಕೆನಾ, ನೋಡಿ ಈ ಹೋದ ವರ್ಷ ಈ ಕ್ವಶನ್ಸ್ ಕೇಳಿದ್ರಾ? ಈ ವರ್ಷ ಗ್ರ್ಯಾಜುಯೇಷನ್ ಲೆವೆಲಲ್ಲಿ ಮತ್ತೆ ಈ ಕ್ವಶನ್ನ ಕೇಳಿದ್ದಾರೆ. ಇದನ್ನ ಏನಂತ ಕರೀತಾರೆ? MG ನರೇಗಾನ ಮತ್ತೆ ಏನಂತಾರೆ? VG ರಾಮ್ಜಿ ಅಂತ ನಾವು ನೇಮ್ ಮಾಡಿದ್ದೆ. ಯಾವುದು? ಗೌರ್ಮೆಂಟು. ಈಗ ಮುಂಚೆ 100 ದಿನ ಕೊಡ್ತಿತ್ತು ಎಂಪ್ಲಾಯ್ಮೆಂಟು, ಅಂದರೆ ಉದ್ಯೋಗ ಅವಕಾಶ ಪಕ್ಕಾ ಉದ್ಯೋಗ ಇರ್ತಿತ್ತು. ಇವಾಗ 125 ದಿನ ಪಕ್ಕಾ ಉದ್ಯೋಗ ಇರುತ್ತೆ. ಯಾವ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆಯು ಸಂಸತ್ತಿನ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರವನ್ನು ಪುನಃ ಸ್ಥಾಪಿಸಿತು? ವಿಚ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ರಿಸ್ಟೋರ್ ದ ಪಾರ್ಲಿಮೆಂಟ್ಸ್ ಪವರ್ ಟು ಅಮೆಂಡ್ ಫಂಡಮೆಂಟಲ್ ರೈಟ್ಸ್? ಫಂಡಮೆಂಟಲ್ ರೈಟ್ಸ್ನ ಅಮೆಂಡ್ ಮಾಡೋಕ್ಕೆ ಒಂದು ಪವರ್ ಯಾವೊಂದು ಆರ್ಟಿಕಲ್ ಕೊಡುತ್ತಂದರೆ ಇಟ್ ಈಸ್ ಆರ್ಟಿಕಲ್ 24 ಕೊಟ್ಟಿದ್ದಾರೆ. 24th ಅಮೆಂಡ್ಮೆಂಟ್ ಆ್ಯಕ್ಟ್ ಆಫ್ 1971. ಓಕೆನಾ, ಇಲ್ಲೇನು ಹೇಳಿರ್ತಾರೆ? ಇಲ್ಲಿ ಒಂದು ಸುಪ್ರೀಂ ಕೋರ್ಟಲ್ಲಿ ಕೇಸ್ಗಳಾಗಿರುತ್ತೆ. ಏನಂತಂದರೆ ಆರ್ಟಿಕಲ್ 15 ಕ್ಲಾಸ್ 3 and 4 ಏನು ಹೇಳುತ್ತೆ?
SC ST ಅವರಿಗೆ ನಾವು ಸ್ಪೆಷಲ್ ಪ್ರಾವಿಷನ್ಸ್ ಕೊಡ್ಬೋದು ಅಂತ ಹೇಳಿರುತ್ತೆ. ಬಟ್ ಓಕೆನಾ, ರೈಟ್ ಟು ಈಕ್ವಾಲಿಟಿ, ಎಲ್ಲರಿಗೂ ಸಮಾನತೆ ನೋಡಬೇಕು ಹಂಗೆ ಹಿಂಗೆ ಅಂತ. ಬಟ್ ಏನಾಗಿರುತ್ತೆ ಅಂತಂದರೆ ಫಂಡಮೆಂಟಲ್ ಡ್ಯೂಟೀಸ್ ಬಂದಾಗ, DPSPs ಬಂದಾಗ ಎಲ್ಲರನ್ನೂ ಈಕ್ವಾಲಿಟಿಯಿಂದ ನೋಡಬೇಕು, ಯಾರೇ ಥರ ಭೇದ ಭಾವ ಮಾಡಬಾರ್ದು, ಕಾನ್ಸಂಟ್ರೇಷನ್ ಆಫ್ ವೆಲ್ತ್ ಒಂದೇ ಇರಬೇಕು ಅಂತ ಆ ಥರ ಒಂದು ಬರುತ್ತೆ. ಅಲ್ಲೇನಾಗುತ್ತೆ, ಈ ಒಂದು ಕ್ಯಾಟಗರಿಗೆ ಮಾತ್ರ ನಾವು ಫೆಸಿಲಿಟೀಸ್ನ ಜಾಸ್ತಿ ಕೊಡ್ತೀವಿ, ಹಂಗೆ ಹಿಂಗೆ ಅಂತ ಒಂದು ಸ್ವಲ್ಪ ಏನಾದರೂ ನ್ಯೂಸ್ ಆಗುತ್ತೆ, ಯಾವಾಗ ನ್ಯೂಸ್ ಆಗಿ ಈ ಒಂದು ತಿದ್ದುಪಡಿನ ತಗೊಬರ್ತಾರೆ. ಅದಕ್ಕೋಸ್ಕರ ಮೊದಲನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಏನು ಹೇಳ್ತಾರೆ, ಸ್ವಲ್ಪ ಫಂಡಮೆಂಟಲ್ ರೈಟ್ಸು DPSPಗೆ ಏನಾದರೂ ವೈಲೇಟ್ ಆದರೆ ಅದು ಕಾನ್ಸ್ಟಿಟ್ಯೂಷನಲ್ಲಿ ಯಾವುದೇ ಥರ ಅಮೆಂಡ್ಮೆಂಟ್ ಮಾಡೋಂಗಿಲ್ಲ ಅಂತ ಹೇಳುತ್ತೆ, ಯಾವುದು ಸುಪ್ರೀಂ ಕೋರ್ಟು. ಓಕೆನಾ, ಜಸ್ಟ್ ನೆನ್ಪಿಟ್ಕೊಳ್ಳಿ, 24ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಏನು ಮಾಡುತ್ತೆ, ಫಂಡಮೆಂಟಲ್ ರೈಟ್ಸ್ನ ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಮಾಡುತ್ತೆ. ವಾಟ್ ಈಸ್ ದ ಫಂಕ್ಷನ್ ಆಫ್ ದ ಡಿವೈಸ್ ಡ್ರೈವರ್? ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಸಾಧನ ಡ್ರೈವರ್ಗಳ ಕಾರ್ಯವೇನು? ಆಪರೇಟಿಂಗ್ ವಿಚ್ ಆಫ್ ದ ಫಂಕ್ಷನ್ ಇಸ್ ದ ಡ್ರೈವರ್ ಡಿವೈಸ್ ಈಸ್ ಅನ್ ಆಪರೇಟಿಂಗ್ ಆಪರೇಟಿಂಗ್ ಸಿಸ್ಟಮ್. ಡ್ರೈವರ್ಸ್ ಅಂದರೆ ಏನಿಲ್ಲ, ಎಲ್ಲಿ ಡ್ರೈವರ್ಸ್ ಅಂತ ನೋಡ್ತಿರಲ್ವಾ. ಈಗ ಫಾರ್ ಎಕ್ಸಾಂಪಲ್ ಇವಾಗ ಕಾರ್ ಓಡೋಕೆ ಏನು ಬೇಕು, ನಮಗೆ ಡೀಸೆಲ್ ಬೇಕು. ಓಕೆನಾ, ಅದೇ ಥರ ಯಾವುದಾದ್ರೂ ಒಂದು ಆಪರೇಟಿಂಗ್ ಸಿಸ್ಟಮು ವರ್ಕ್ ಆಗಬೇಕಂದ್ರೆ ಅದಕ್ಕೆ ಡ್ರೈವರ್ಸ್ ಇರಬೇಕು. ಫಾರ್ ಎಕ್ಸಾಂಪಲ್ ಈಗ ನಮಗೆ ಒಂದು ಹಾರ್ಡ್ವೇರ್, ಈಗ ಮೈಕ್ ಅಂತ ಅಂದ್ಕೊಳ್ಳಿ, ಮೈಕ್. ಈಗ ನಾನೀಗ ಮಾತಾಡಿದ್ದು ಅದು ಸಿಸ್ಟಮಲ್ಲಿ ವಾಯ್ಸ್ ಮೆಸೇಜ್ ಆಗಿ ಬೇರೆಯವ್ರಿಗೆ ಕಳಿಸ್ಬೇಕು. ಆವಾಗ ನಮ್ಮ ಹತ್ರ ಏನಿರಬೇಕು, ಸಿಸ್ಟಮ್ಗೆ ನಾವೇನು ಹಾಕಿರಬೇಕು, ಮೈಕ್ ಡ್ರೈವರ್ನ ಹಾಕಿರಬೇಕು. ಯಾಕೆ, ಅದರಿಂದ ನಾವು ಏನಾದರೂ ಸಿಸ್ಟಮ್ಗೆ ಯೂಸ್ ಅಂದರೆ ಸಿಸ್ಟಮ್ಗೆ ಕಮ್ಯುನಿಕೇಟ್ ಮಾಡಬೇಕಲ್ವಾ. ಈಗ ಅದೇ ಥರ ನಾವು ಸ್ಪೀಕರ್ ಇರಬೇಕಂತಂದರೆ ಇನ್ಬಿಲ್ಟ್ ಸ್ಪೀಕರ್ ಹಾಕಬೇಕು ಒಂದು ಸಿಸ್ಟಮ್ಗೆ. ಅವಾಗ ಏನು ಮಾಡ್ತೀವಿ, ನಾವು ಸ್ಪೀಕರ್ ಡ್ರೈವರ್ನ ಆ್ಯಡ್ ಮಾಡಬೇಕು. ಓಕೆನಾ, ಸೊ ಏನಾದ್ರು ಒಂದು ವರ್ಕ್ ಆಗಬೇಕಂದ್ರೆ ಅದಕ್ಕೆ ಡ್ರೈವರ್ಸ್ಗಳು ಇರಬೇಕು ಆಪರೇಟಿಂಗ್ ಸಿಸ್ಟಮಲ್ಲಿ. ಆಪ್ಷನ್ ಏನಾಗುತ್ತೆ, ಟು ಮ್ಯಾನೇಜ್ ಕಮ್ಯುನಿಕೇಷನ್ ಬಿಟ್ವೀನ್ ಆಪರೇಟಿಂಗ್ ಸಿಸ್ಟಮ್ ಆ್ಯಂಡ್ ಹಾರ್ಡ್ವೇರ್. ವಾಟ್ ಸಿಗ್ನಿಫಿಕೆಂಟ್ ಮೈಲ್ ಸ್ಟೋನ್? 21 ಮೇ 2025 ಹೊತ್ತಿಗೆ ಭಾರತವು ಉಪಗ್ರಹ ಸಂವಹನದಲ್ಲಿ ಸ್ಯಾಟ್ಕಾಮ್ ಅಂತ ಕರಿತೀವಿ, ಸ್ಯಾಟಲೈಟ್ ಕಮ್ಯುನಿಕೇಷನ್ ಅಂತ ಕರಿತೀವಿ ನಾವು, ಸ್ಯಾಟ್ಕಾಮ್ ಅಂತ ಕರಿತೀವಿ, ಕನ್ನಡದಲ್ಲಿ ಕೊಟ್ಟಿದ್ದೀವಿ ಸ್ಯಾಟ್ಕಾಮ್. ಯಾವ ಮಹತ್ವದ ಮೈಲುಗಳನ್ನು ಸಾಧಿಸಿದೆ? ಏನು ಹಿಸ್ಟಾರಿಕಲ್ ಏನು ಅಚೀವ್ಮೆಂಟ್ ಮಾಡಿದ್ದೀವಿ ಅಂತ ಆಪ್ಷನಿಂದ ಎಲಿಮಿನೇಟ್ ಮಾಡ್ಬೋದು. ಲಾಂಚ್ ದ ವರ್ಲ್ಡ್ಸ್ ಫಸ್ಟ್ 7G ಸ್ಯಾಟಲೈಟ್. ಇನ್ನು ನಾವು 6Gಗೆ ಹೋಗಿಲ್ಲ, ಆಗಲೇ 7Gಗೆ ಹೋಗ್ಬಿಟ್ಟು ಆ 7G ಎಲ್ಲಿ ಸ್ಯಾಟಲೈಟ್ ಮಾಡಿದ್ದೀವಿ ನಾವು. 7G ಎಲ್ಲಿ ಸ್ಯಾಟಲೈಟ್ಸ್ ಎಲ್ಲಿ ಕಂಡು ಬರುತ್ತೆ, ಜಪಾನಲ್ಲಿ ಕಂಡು ಬರುತ್ತೆ. ನಾವಿನ್ನು 6G ಸ್ಯಾಟಲೈಟ್ಸಲ್ಲೇ ಇದ್ದೀವಿ, 5G 6G ಸ್ಯಾಟಲೈಟ್ಸಲ್ಲೇ. ಈ ಆಪ್ಷನ್ ರಾಂಗು. ಇನಿಷಿಯೇಟೆಡ್ ದ ಫಾಸ್ಟೆಸ್ಟ್ ಗ್ಲೋಬಲ್ ರೋಲ್ಔಟ್ ಫಾರ್ ಸ್ಯಾಟಲೈಟ್ಸ್ ಬೇಸ್ಡ್ ಕಮ್ಯುನಿಕೇಷನ್ ಸರ್ವಿಸಸ್. ಉಪಗ್ರಹ ಆಧಾರಿತ ಸಂವಹನ ಸೇವೆಗಳಲ್ಲಿ ಅತ್ಯಂತ ವೇಗವಾದ ಜಾಗತಿಕ ವಿತರಣವನ್ನು ಪ್ರಾರಂಭಿಸಿತು. ಯಾವುದು, ನಮ್ಮ ಸ್ಯಾಟ್ಕಾಮ್. ಈ ಒಂದು ಆಪ್ಷನ್ ಹಂಗೆ ಹೋಲ್ಡ್ ಮಾಡಿ. 3ನೇ ಆಪ್ಷನ್ ನೋಡಿ, ಕಂಪ್ಲೀಟೆಡ್ ದ ಕನ್ಸ್ಟ್ರಕ್ಷನ್ ಆಫ್ ದ ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ನಾವು ಇನ್ನೂ ನಮ್ಮ ಸ್ಪೇಸ್ ಸ್ಟೇಷನ್ ಕಂಪ್ಲೀಟ್ ಮಾಡಿಲ್ಲ. 2035ಕ್ಕೆ ನಮ್ಮ ಇಂಡಿಯಾ ಟಾರ್ಗೆಟ್ ಇಟ್ಟಿರೋದು ಯಾವುದೋ ಅಂತರಿಕ್ಷಿಕ ಬಾಹ್ಯಾಕಾಶವನ್ನು ನಿರ್ಮಾಣಿಸಲು. ಸೊ ಈ ಆಪ್ಷನ್ನು ಎಲಿಮಿನೇಷನ್. ಬ್ಯಾನ್ಡ್ ಆಲ್ ಫಾರಿನ್ ಸ್ಯಾಟಲೈಟ್ಸ್ ಕಮ್ಯುನಿಕೇಷನ್ ಪ್ರೊವೈಡರ್ಸ್. ಎಲ್ಲ ಫಾರಿನ್ಗಳ ಕಮ್ಯುನಿಕೇಷನ್ನ ನಾವು ಬ್ಯಾನ್ ಮಾಡಿದ್ದೇವಾ? ತಪ್ಪು. ರೀಸೆಂಟಾಗಿ ನೋಡೋದಾದರೆ ನಿಸ್ಸಾರ್ ಸ್ಯಾಟಲೈಟ್, ಯಾವುದು ನಮ್ಮ USA ಮತ್ತು ಇಂಡಿಯಾ ಎರಡೂ ಕೂಡಿ ಮಾಡಿದಂಥ ಒಂದು ಸ್ಯಾಟಲೈಟ್ಸು. ಸೊ ನಾವು ಇಂದು ಆಪ್ಷನ್ ಎಲಿಮಿನೇಷನ್ ಮಾಡಿದ್ರೂ ಈ ಒಂದು ಆಪ್ಷನ್ಗೆ ನಾವು ತಲುಪೋದು. ಸೊ ಆಪ್ಷನ್ ಏನಾಗಿರುತ್ತೆ, ಆಪ್ಷನ್ ನಂಬರ್ 2. ವಿಚ್ ಮೌಂಟೇನ್ ರೇಂಜಸ್ ಫಾರ್ಮ್ಸ್ ದ ಈಸ್ಟರ್ನ್ ಬೌಂಡ್ರಿ ಆಫ್ ದ ಡೆಕ್ಕನ್ ಪ್ಲಾಟ್ಯೂ. ಡೆಕ್ಕನ್ ಪ್ರಸ್ಥಭೂಮಿಯು ಪೂರ್ವ ಗಡಿಯನ್ನು ಯಾವ ಪರ್ವತ ಶ್ರೇಣಿಯ ರೂಪಿಸುತ್ತದೆ? ಡೆಕ್ಕನ್ ಟ್ರ್ಯಾಪ್ಸ್ ಅಂದರೆ ನಾವೇನು ಬರ್ತೀವಿ, ಹಿಂಗೆ ಬರಿತೀವ. ಇಲ್ಲಿ ನಮ್ಮ ಭಾರತ ಅಂದರೆ ಡೆಕ್ಕನ್ ಟ್ರ್ಯಾಪ್ಸ್ ಎಲ್ಲಿ ಲೊಕೇಟ್ ಆಗಿರುತ್ತೆ, ಇಲ್ಲಿ ನಮ್ಮ ಡೆಕ್ಕನ್ ಟ್ರ್ಯಾಪ್ಸ್ ಲೊಕೇಟ್ ಆಗಿರುತ್ತೆ. ಓಕೆ, ಪೂರ್ವ ಅಂದ್ರೇನು, ಈಸ್ಟರ್ನ್ ಬೌಂಡ್ರಿ ಯಾವುದು, ಇದು ವೆಸ್ಟರ್ನ್ ಬೌಂಡ್ರಿ, ಇದು ಈಸ್ಟರ್ನ್ ಬೌಂಡ್ರಿ. ವೆಸ್ಟರ್ನ್ ಬೌಂಡ್ರಿಲಿ ಏನೈತೆ, ವೆಸ್ಟರ್ನ್ ಘಾಟ್ಸ್ ಇದೆ. ಈಸ್ಟರ್ನ್ ಬೌಂಡ್ರಿಯಲ್ಲಿ ಈಸ್ಟರ್ನ್ ಘಾಟ್ಸ್ ಲೊಕೇಟೆಡ್ ಆಗಿದೆ. ವೆಸ್ಟರ್ನ್ ಘಾಟ್ಸ್, ಈಸ್ಟರ್ನ್ ಘಾಟ್ಸ್. ಸೊ ಆನ್ಸರ್ ಆಗಿರುತ್ತೆ ಈಸ್ಟರ್ನ್ ಘಾಟ್ಸ್, ಇಲ್ಲಿ ಆನ್ಸರ್ ಆಗಿರುತ್ತೆ. ಥ್ಯಾಂಕ್ ಯು ಎವ್ರಿವನ್. ಇಲ್ಲಿಗೆ ಕ್ಲಾಸ್ ಮುಗ್ದಿದೆ. 40 ಕ್ವಶನ್ಸ್ ನಾವು ಕಂಪ್ಲೀಟಾಗಿ ಅನಲೈಸ್ ಮಾಡಿದ್ವಿ. ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಚಾನಲ್ನ ಶೇರ್ ಮಾಡಿ. ಇನ್ನಷ್ಟು ಸಾಕಷ್ಟು NTPC ಇದೊಂದೇ ಅಂತಲ್ಲ, ಮುಂದಕ್ಕೆ SSCನೂ ತೊಗೊಬರ್ತೀವಿ ನಾವು. SSCಗೆ ಎಲ್ಲ ಕ್ಲಾಸಸ್ಸು ಮಾಡ್ತೀವಿ. ಎಲ್ಲ ಎಕ್ಸಾಮ್ಸ್ ಬರೀತಿರೋರಿಗೆ, ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಎಕ್ಸಾಮ್ ಬರೀತಿರೋ ಅವ್ರಿಗೆಲ್ಲರಿಗೂ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದು ಮರಿಬೇಡಿ. ಇಷ್ಟ ಆಗಿದ್ರೆ ಕ್ಲಾಸು ಮತ್ತು ಕರೆಂಟ್ ಅಫೇರ್ಸ್ ಎಲ್ಲ ನೀವು ಒಂದು ಹಾರ್ಟ್ನ ನಮಗೆ ಕಮೆಂಟ್ ಮಾಡಿ.
ಓಕೆನಾ. ಏನಾದ್ರು ಕರೆಕ್ಷನ್ಸ್ ಮಾಡ್ಕೋಬೇಕಂದ್ರೆ ಹಿಂಗೆ ಅಂತಂದರೆ ಕರೆಕ್ಟ್ ಮಾಡಿ. ನೋಡಿ, ನಾವು ತಪ್ಪು ಮಾಡ್ದಿಂದನೇ ಸರಿಯಾಗೋಕ್ಕಾಗೋದು. ಓಕೆನಾ. ಯಾರೂ ಫಸ್ಟೇ ಕರೆಕ್ಟ್ ನಾವೆಲ್ಲ ಕರೆಕ್ಟು ಅಂತ ಯಾವತ್ತೂ ಇರಲ್ಲ. ನಾವು ತಪ್ಪು ಏನು ಮಾಡ್ತೀವಿ ಅದರಿಂದ ನಾವು ಕರೆಕ್ಟ್ ಆಗೋಕ್ಕಾಗೋದು. ಸೊ ನಿಮ್ಗೇನೇ ತೊಂದರೆ ಇದ್ರೂ ಅಥವಾ ಹಿಂಗೆ ಆಗ್ತೈತೆ ಅಂತಂದ್ರು ಮಾಡಿ. ನೋಡಿ, ನಾನು ಫಸ್ಟು ಇಂಗ್ಲೀಷಲ್ಲೇ ಮಾಡ್ತಿದ್ದೆ, ಆಮೇಲೆ ಕನ್ನಡ ಸ್ಟೂಡೆಂಟ್ಸ್ ಬಂದು ಸರ್ ಕನ್ನಡದಲ್ಲೂ ಮಾಡಿ ಅಂತಂದ್ರು. ಇವಾಗ ನಾನು ಕನ್ನಡದಲ್ಲೂ ಮಾಡ್ತಿದ್ದೀನಿ. ಓಕೆನಾ. ಅದೇ ಥರನೇ ಮುಂದಕ್ಕೆ ಯಾವುದೇ ಥರ ಏನೇ ತಪ್ಪಾದ್ರೂ ಅದನ್ನು ಸರಿ ಮಾಡ್ಕೊಂಡು ಹೋಗೋಣ. ನಮ್ಮ ಗೋಲ್ಗೆ ನಾವು ರೀಚ್ ಆಗಬೇಕಷ್ಟೇ. ಸೊ ಎಲ್ಲರಿಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್. ಮತ್ತು ಇನ್ನೊಂದು ಮರ್ತ್ಬಿಟ್ಟೆ, ಚಾನಲ್ ಕರೆಂಟ್ ಅಫೇರ್ಸ್, ನಮ್ಮ ಚಾನಲ್ನಿ ಕರೆಂಟ್ ಅಫೇರ್ಸ್ನ ನಾವು NTPCಗೆ ಪಬ್ಲಿಷ್ ಮಾಡ್ತಿದ್ದೀವಿ. ಓಕೆನಾ. NTPCಗೆ ಕರೆಂಟ್ ಅಫೇರ್ಸ್ ತರ್ತಿದ್ದೀವಿ. 7 ವೀಡಿಯೋಸ್ ಇರುತ್ತೆ, ಅಂದರೆ 7 ದಿನ 7 ವೀಡಿಯೋಸು ನಿಮಗೆ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ನ ನೀವು ಮುಗಿಸ್ಬಿಡ್ಬೋದು. ಇದನ್ನು ನೀವು ಎಷ್ಟು ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು, 10 ರಿಂದ 12 ಕ್ವಶನ್ಸು ಕರೆಂಟ್ ಅಫೇರ್ಸ್ ಮೇಲೆ ಇರುತ್ತೆ. ಓಕೆನಾ, ಇಲ್ಲಿ NTPC ಎಕ್ಸಾಮಲ್ಲಿ. ಸೊ ನಾವು ಅದೊಂದನ್ನು ತಗೊಬರ್ತಿದ್ದೀವಿ. ಮತ್ತು ಮುಂಚೆ ಯಾರ್ಯಾರು ಈಗ ನಡೀತಿದ್ದಾರೆ ಎಕ್ಸಾಮ್ಸ್ಗೆ ಅವ್ರಿಗೆಲ್ಲ ನಾನು ಕಳಿಸ್ಕೊಟ್ಟಿದ್ದೀನಿ. ಇನ್ನೂ ಯಾರಿಗಾರು PDFs ಬೇಕು ಅಂದರೆ ನಾಡಿದ್ದು ಎಕ್ಸಾಮ್ಗೆ ಅಂತ ಅಂದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ನಾನು PDFsನ ನಿಮಗೆ ತಲುಪಿಸ್ಕೊಡ್ತೀನಿ. ಥ್ಯಾಂಕ್ ಯು ಎವ್ರಿವನ್. ಬಾಯ್, ಸಿ ಯು.